ಬರೀತಾರೆ ಸಂಸ್ಕೃತ. ಅಕ್ಷರದಲ್ಲಿ ಬರೆದು ಈ ಹುಡುಗರೇ ಶ್ಲೋಕಗಳನ್ನು ಬರೀತಾರೆ. ಆಂಧ್ರ ಪ್ರದೇಶ ಮತ್ತು ಕರ್ನಾಟಕ ಮತ್ತು ಬಿಹಾರ್ ಹುಡುಗ ಅವನು. ಒಬ್ಬರು ಕೆಲವರು ಏನು ಮಾಡ್ತಾರೆ, ಹೊರಗಡೆ 10th ಮುಗಿಸ್ಕೊಂಡು ಇಲ್ಲಿ ಬಂದು ಅವಾಗ ಮೊದಲನೇ ಕಕ್ಷೆಯಿಂದ ಶುರು ಮಾಡಿದ್ರು. ಕಣಾದ ಶಾಸ್ತ್ರ. ಕಣಾದ ಶಾಸ್ತ್ರ ಅಂದರೆ ತರ್ಕಶಾಸ್ತ್ರ. ಇದು ಎಲ್ಲ ಶಾಸ್ತ್ರಗಳಿಗೂ ಕೂಡ ಆಧಾರಭೂತವಾದದ್ದು. ಆದ್ದರಿಂದ ಇದು ಪ್ರಾರಂಭದಲ್ಲಿ ನಾವು ಅವರಿಗೆ ಎಷ್ಟು ಚಂದ ತಲೆಯಲ್ಲಿ ತುಂಬಿಸ್ತೇವೋ ಮುಂದೆ ಅವರಿಗೆ ಶಾಸ್ತ್ರಗ್ರಂಥಗಳು ಅಷ್ಟು ಚಂದ ಅರ್ಥ ಆಗತ್ತೆ. ಇಲ್ಲ ಅಂದರೆ ಬಹಳ ಕಠಿಣ. ಕಕ್ಷೆಯಲ್ಲಿ ಒಂದೊಂದು ವೇದಗಳನ್ನು ಹೇಳ್ತಾ ಹೋಗೋದಿಲ್ಲ ನೀವು? ಹಾಗಿಲ್ಲ, ಹಾಗೇನಿಲ್ಲ. ಎಲ್ಲ ಕಕ್ಷೆಗಳಲ್ಲಿ ಎಲ್ಲ ವೇದಗಳನ್ನು ಹೇಳ್ತಾರೆ. ಈ ತೃತೀಯ ಕಕ್ಷೆಯಲ್ಲಿ ನಮ್ಮ ಮತಸ್ಥಾಪನಾಚಾರ್ಯರಾದಂತಹ ಶ್ರೀಮದ್ ಮಧ್ವಾಚಾರ್ಯರ ಚರಿತ್ರೆಯನ್ನ ಇವರು ಓದ್ತಾ ಹೋಗ್ತಾರೆ. ಸುಮಧ್ವಿಜಯ ಅಂತ ನಾವು ಅದನ್ನ ಕರಿತೇವೆ. ನಾರಾಯಣ ನಿಮಗೆ ಮ್ಯಾಥಮೆಟಿಕ್ಸ್ ಯಾವ ರೀತಿಯಾದಂತಹ ಜ್ಞಾನ ಉಂಟು ಮಾಡುತ್ತದಲ್ಲ ಹೊರಗಡೆ, ಆ ತರ್ಕ ಅನ್ನೋದು ಆ ಜ್ಞಾನ ಉಂಟು ಮಾಡ್ತದೆ, ತಾರ್ಕಿಕ ಚಿಂತನೆ. ಆತ್ಮೀಯ ವೀಕ್ಷಕರೇ, ನಾನೀಗ ಮಂತ್ರಾಲಯದಲ್ಲಿದ್ದೇನೆ. ಈ ಮಂತ್ರಾಲಯದಲ್ಲಿ ಸುಮಾರು ಕೆಲವೇ ದಿನಗಳಲ್ಲಿ 100 ವರ್ಷಗಳನ್ನು ಪೂರೈಸಲಿರುವಂತಹ ಒಂದು ಅತ್ಯಂತ ಹಳೆಯದಾದಂತಹ ಒಂದು ಸಂಸ್ಕೃತ ವಿದ್ಯಾಪೀಠವಿದೆ. ಈ ವಿದ್ಯಾಪೀಠದ ಹೆಸರು ಶ್ರೀ ಗುರು ಸಾರ್ವಭೌಮ ಸಂಸ್ಕೃತ ವಿದ್ಯಾಪೀಠ ಅಂದ್ಕೊಂಡು ನೋಡಿ, ಇದೆ ಆ ಸಂಸ್ಕೃತ ವಿದ್ಯಾಪೀಠ. ಈ ಸಂಸ್ಕೃತ ವಿದ್ಯಾಪೀಠ ಯಾವಾಗ ಪ್ರಾರಂಭ ಆಯಿತು, ಯಾರು ಇದನ್ನು ಪ್ರಾರಂಭ ಮಾಡಿದರು, ಹಾಗೆ ಇದರ ಸಂಪೂರ್ಣ ಇತಿಹಾಸ, ಅದೇ ರೀತಿ ಈ ಸಂಸ್ಕೃತ ವಿದ್ಯಾಪೀಠದಲ್ಲಿ ಈಗ ವಿದ್ಯಾರ್ಥಿಗಳು ಯಾವ ರೀತಿ ವಿದ್ಯಾರ್ಜನೆಯನ್ನು ಮಾಡ್ತಾ ಇದ್ದಾರೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವೀಗ ತಿಳಿಯೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇಂದು ನೀವು ಗುರುಸಾರ್ವಭೌಮ ಸಂಸ್ಕೃತ ವಿದ್ಯಾಪೀಠದಲ್ಲಿ ಆಗಮಿಸಿದ್ದೀರಾ. ನಾನು ಗುರುಸಾರ್ವಭೌಮ ಸಂಸ್ಕೃತ ವಿದ್ಯಾಪೀಠದ ಸುಧಾ ವಿದ್ಯಾರ್ಥಿ ಪಾಂಡುರಂಗ ಎಂಬುವಂತಹ ವಿದ್ಯಾರ್ಥಿ ಮಾತಾಡ್ತಾ ಇದ್ದೇನೆ. ನಾವು ಪರಮ ಪೂಜ್ಯ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ ಹತ್ರ ಸುಧಾಧ್ಯಯನವನ್ನು ಮಾಡ್ತಾ ಇದ್ದೇನೆ. ಈಗ ನೀವು ಗುರುಸಾರ್ವಭೌಮ ಸಂಸ್ಕೃತ ವಿದ್ಯಾಪೀಠವನ್ನು ನೋಡಬೇಕಂತ ಬಂದಿದ್ದೀರಿ. ಪ್ರತಿಯೊಂದು ಕಕ್ಷೆಯನ್ನು ನಿಮಗೆ ತೋರಿಸ್ತಾ ಹೋಗ್ತೇನೆ, ಬನ್ನಿ ನೋಡೋಣ. ನಮ್ಮದು ಪ್ರಾಪರ್ ಗುಲ್ಬರ್ಗ. ನಮ್ಮ ತಂದೆ ತಾಯಿ ಎಲ್ಲ ಗುಲ್ಬರ್ಗದಲ್ಲೇ ಇರ್ತಾರೆ. ನಾನು 11ನೇ ವರ್ಷಕ್ಕೆ ವಿದ್ಯಾಪೀಠಕ್ಕೆ ಸೇರಿದೆ. 11ನೇ ವರ್ಷದಿಂದ ನನ್ನ ರಾಯರೇ ಸಂರಕ್ಷಣೆ ಮಾಡ್ತಾ ಇದ್ದಾರೆ. ಸಣ್ಣ ಹುಡುಗನಾದಿದ್ದಂದು ಸಣ್ಣ ಮಕ್ಕಳಿಗೆ ಹೇಗೆ ನಮಗೆ ಮನೆಯಲ್ಲಿ ನಮ್ಮನ್ನು ಟ್ರೀಟ್ ಮಾಡ್ತಾರೋ ಅದೇ ರೀತಿಯಾಗಿ ಗುರುಕುಲದಲ್ಲೂ ನಮ್ಮನ್ನು ಅದೇ ರೀತಿಯಾಗಿ ಟ್ರೀಟ್ ಮಾಡ್ತಾ ಇದ್ದಾರೆ. ಮನೆ ನೆನಪಾಗ್ತದ? ಮನೆ ನೆನಪಾಗ್ಲಿಕ್ಕೆ ಬಿಡೋದೇ ಇಲ್ಲ ಗುರುಗಳು, ಅಷ್ಟು ಚೆನ್ನಾಗಿ ನಮ್ಮನ್ನು ನೋಡ್ಕೋತಾ ಇದ್ದಾರೆ. ಇದು ನೋಡಿ, ಒಂದೊಂದೇ ವರ್ಗವನ್ನು, ಕ್ಲಾಸನ್ನು ಇವರು ತೋರಿಸ್ತಾ ಇದ್ದಾರೆ. ಸೊ ಯಾವ ರೀತಿ ಇಲ್ಲಿ ಸಂಸ್ಕೃತ ವಿದ್ಯಾಪೀಠದಲ್ಲಿ ಯಾವ ರೀತಿ ತರಗತಿಗಳು ನಡೀತಾ ಇದೆ ಎಂಬುದನ್ನು ನೋಡೋಣ. ನಾವು ವರ್ಗ ಅಂತ ಕರಿತೇವೆ, ಕಕ್ಷೆ ಅಂತ ಕರಿತೇವೆ. ಕಕ್ಷೆ ಅಂತ ಕರಿತೇವೆ. ಇದು ಸೋಪಾನ ಕಕ್ಷೆ ಅಂತ ಕರಿತೇವೆ. ಸೋಪಾನ ಕಕ್ಷೆ ಅಂತಂದ್ರೆ ಮೊದಲಿಗೆ ವಿದ್ಯಾರ್ಥಿಗಳಿಗೆ ಅಕ್ಷರವನ್ನು ಹೇಳ್ಕೊಡುವಂತಹ ಕಕ್ಷೆ ಇದು. ಅಕ್ಷರವನ್ನು ಸಂಸ್ಕೃತ ಅಕ್ಷರವನ್ನ ಹೇಳ್ಕೊಡುವಂತಹ ಕಕ್ಷೆ. ನೀವು ಮೇಲೆಲ್ಲ ಬೋರ್ಡಲ್ಲೆಲ್ಲ ನೋಡ್ಬೋದು, ಇಲ್ಲಿ ಹಿಂದೆ ಅಕ್ಷರ ಎಲ್ಲ ಹಾಕಿದ್ದಾರೆ. ಇಲ್ಲಿ ಈ ರೀತಿಯಾದಂತಹ ಅಕ್ಷರದಿಂದ ಹುಡುಗರಿಗೆ ಗುರುಗಳು ಟೀಚ್ ಮಾಡ್ತಾ ಇರ್ತಾರೆ ಪ್ರತಿದಿನ. ಇಲ್ಲಿ ಸಂಸ್ಕೃತ ಮಾತ್ರ ಇದೆ? ಸಂಸ್ಕೃತ ಮಾತ್ರ. ಹೊರಗಡೆ ಲೌಕಿಕ ವಿದ್ಯೆನೂ ಕೂಡ ಇಲ್ಲೇ ನಮ್ಮ ಮಠದ್ದೇ ಸ್ಕೂಲು, ಪರಿಮಳ ಸ್ಕೂಲ್ ಅಂತಿದೆ. ಆ ಪರಿಮಳ ಸ್ಕೂಲಲ್ಲಿ ಲೌಕಿಕ ವಿದ್ಯೆಯನ್ನು ಕೂಡ ನಾವು ಕಟ್ಟಬಹುದು. ಇವರು ಆಂಧ್ರ ಪ್ರದೇಶದಿಂದನೂ ಬಂದಿದ್ದಾರೆ, ಕರ್ನಾಟಕದಿಂದನೂ ಇದ್ದಾರೆ. ಆಂಧ್ರ ಪ್ರದೇಶ ಮತ್ತು ಕರ್ನಾಟಕ ಮತ್ತು ಬಿಹಾರ್ ಹುಡುಗ ಅವನು. ಬಿಹಾರ? ಅವನು ಮರಾಠಿ ಹುಡುಗ. ಮಹಾರಾಷ್ಟ್ರ, ತೆಲಂಗಾಣ, ಮುಂಬೈ ಇದೆಲ್ಲ ಅಲ್ಲಿಂದ ಬಂದಿದ್ದಾರೆ. ಒಂದು ರಾಮ್ ಶಬ್ದ ಹೇಳಿ. ಇದು ಸೋಪಾನ ಕಕ್ಷೆ ಅಂತ ಕರಿತೇವೆ. ಸೊ ಅಕ್ಷರಾಭ್ಯಾಸ ಅಂತಾನೂ ಕರೀತಾರೆ. LKG ಅಂತ ಹೇಳ್ಬೋದು. LKG ಹುಡುಗರಿಗೆ ಮೊದಲಿಗೆ ಏನೇನು ಬೇಕು, ಈ ನಮ್ಮ ಸಂಸ್ಕೃತ ಓದಲಿಕ್ಕೆ ಏನೇನು ಶಿಸ್ತು ಬೇಕು, ಆ ಶಿಸ್ತನ್ನು ಮತ್ತು ಆ ಅಕ್ಷರಗಳನ್ನು ಅದನ್ನು ಹೇಗೆ ಓದಬೇಕು, ಯಾವ ರೀತಿಯಾಗಿ ಓದಬೇಕು ಅನ್ನೋದನ್ನು ಕಲಿಯೋದು ಇಲ್ಲೇ ನಾವು.
ಇಲ್ಲಿ ಅಕ್ಷರ ಎಲ್ಲ ಬರೀತಾರೆ ಸಂಸ್ಕೃತ. ಅಕ್ಷರದಲ್ಲಿ ಬರೆದು ಈ ಹುಡುಗರೇ ಶ್ಲೋಕಗಳನ್ನು ಬರೀತಾರೆ. ಇದೆಲ್ಲ ಹುಡುಗರೇ ಬರೆಯೋದು. ಇದೆಲ್ಲ ಸಂಸ್ಕೃತ. ಸಂಸ್ಕೃತದಲ್ಲಿ ಹುಡುಗರೇ ಬರೆಯೋದು ಬೆಳಗಡೆ. ಆಮೇಲೆ ಕೆಳಗಡೆ ಗುರುಗಳು ಬಂದು ಅಕ್ಷರವನ್ನು ಬರೆದು ಏನು ಟೀಚ್ ಮಾಡ್ಬೇಕು ಅದನ್ನು ಟೀಚ್ ಮಾಡಿ ಹೋಗ್ತಾರೆ. ಟೀಚ್ ಮಾಡಿ ಹೋಗ್ತಾರೆ. ಇದರ ಸಂಸ್ಕೃತದಲ್ಲೂ ಮಾತಾಡ್ತಾರೆ. ಸಂಸ್ಕೃತದಲ್ಲಿ ಇನ್ನೂ ಅಷ್ಟು ಪರ್ಫೆಕ್ಟಾಗಿ ಮಾತಾಡಲ್ಲ. ಅಕ್ಷರಾಭ್ಯಾಸ ಆದ್ದರಿಂದ ಅವ್ರಿಗೆ ನಾವೇನು ಸಂಸ್ಕೃತದಲ್ಲಿ ಏನು ಮಾತಾಡ್ತಿದ್ದೇವೆ ಅನ್ನೋದು ಅವ್ರಿಗೆ ಗೊತ್ತಾಗ್ತದೆ. ಅವರು ಕನ್ನಡನೂ ಮಾತಾಡ್ತಾರೆ. ಓಕೆ ಓಕೆ, ಥ್ಯಾಂಕ್ ಯು. ತದನಂತರದಲ್ಲಿ ಇದು ಪ್ರಥಮ ಕಕ್ಷೆ ಅಂತ ನಾವು ಕರಿತೇವೆ. ಅಂದರೆ ಸ್ಕೂಲಲ್ಲಿ 1ನೇ ಕ್ಲಾಸ್ ಹೇಗೆ ಅದು ಇದು. ಇದರಲ್ಲಿ ಏನಂತಂದರೆ ಅಪ್ಡೇಟ್ ವರ್ಷನ್ ಇದನ್ನು ಇಲ್ಲೇನು ಅಪ್ಡೇಟ್ ಆಗಿರ್ತಾರಲ್ಲ ಆ ಹುಡುಗರನ್ನ ಮತ್ತೆ ಇನ್ನೊಂದು ಸ್ವಲ್ಪ ಅಪ್ಡೇಟ್ ಮಾಡ್ತಾರೆ. ಇಲ್ಲಿ ಅದೇ ಶಬ್ದಗಳನ್ನು ಅರ್ಥ ಸಮೇತವಾಗಿ ಹೇಳೋದು, ಈ ಯಾವುದಕ್ಕೆ ಯಾವ ಶಬ್ದಕ್ಕೆ ಯಾವ ಅರ್ಥ ಅಂತೆಲ್ಲ ನಿರೂಪಣೆ ಮಾಡೋದು ಈ ಕಕ್ಷೆಯಲ್ಲಿ. ಇವರು ಗುರುಗಳು. ಇವರು ಗುರುಗಳು. ಬೆಳಗ್ಗೆ ಎಷ್ಟು ಗಂಟೆಯಿಂದ ಪ್ರಾರಂಭ ಆಗಿರ್ತದೆ ಕ್ಲಾಸ್? ಬೆಳಗ್ಗೆ 9 ಗಂಟೆಯಿಂದ ಪ್ರಾರಂಭ ಕ್ಲಾಸು. ಮಧ್ಯಾಹ್ನ 12 ಗಂಟೆಗೆ ಮುಗಿಯುತ್ತೆ. 12 ಗಂಟೆ ಮುಗಿದ ಮೇಲೆ ನಾವು 12 ಗಂಟೆಗೆ ಮಾಧ್ಯಾಹ್ನಿಕ ಸಂಧ್ಯಾವಂದನೆ ಅಂತ ಮಾಡ್ತೇವೆ. ನಮಗೆ ತ್ರಿಕಾಲ ಸಂಧ್ಯಾವಂದನೆ ಹೇಳಿರೋದು ಬ್ರಾಹ್ಮಣರಿಗೆ. ಹಾಗಾಗಿ ನಾವು ಪ್ರಾಥಮಿಕ, ಮಾಧ್ಯಮಿಕ, ಸಾಯಂಕಾಲ ಅಂತ 3 ಹೊತ್ತು ಸಂಧ್ಯಾವಂದನೆ ನಾವು ಮಾಡ್ತೇವೆ. ಇದು ದ್ವಿತೀಯ ಕಕ್ಷೆ. ದ್ವಿತೀಯ ಕಕ್ಷೆ. ಅಂದರೆ 2ನೇ ಕ್ಲಾಸ್. 2ನೇ ಕ್ಲಾಸ್. ಇಲ್ಲಿ ಏನನ್ನ ವಿಷಯವನ್ನು ಮುಂದುವರಿಸು ಹೇಳ. ಇಲ್ಲಿ ಮುಂದಿನ ಅಪ್ಡೇಟ್ ಅಲ್ಲಿ ಏನು ಹೇಳಿರ್ತಾರೆ ಅದನ್ನು ಮುಂದಿನ ಭಾಗ ಇಲ್ಲಿ ಪಾಠ ಮಾಡ್ತಾರೆ. ಸರ್ ನಮಸ್ಕಾರ. ಏನು ಹೇಳ್ತಾ ಇದ್ದಾರೆ ಈಗ ಸ್ವಲ್ಪ ಹೇಳ್ಬೋದಾ? ಹುಡುಗರಿಗೆ ಪವಮಾನ ಸೂಕ್ತ ಪಾಠವನ್ನು ಹೇಳ್ತಾ ಇದ್ದೆ. ಏನು ವಿಶೇಷ ಸರ್ ಅದರದ್ದು? ಪವಮಾನ ಸೂಕ್ತ ಅನ್ನೋದು ನಮ್ಮ ಜೀವನದಲ್ಲಿ ನಾವು ಮಾಡಿರುವಂತಹ ನಮಗೆ ಗೊತ್ತಿದ್ದು ಗೊತ್ತಿಲ್ಲದೆ ಏನೋ ಪಾಪಗಳನ್ನು ಮಾಡಿರ್ತೀವಿ. ಈ ಪವಮಾನ ಸೂಕ್ತವನ್ನು ಪಾರಾಯಣ ಮಾಡಿರೋದ್ರಿಂದ ಆ ಎಲ್ಲ ಪಾಪಗಳನ್ನು ಕೂಡ ನಾವು ಕಳ್ಕೋಬೋದು. ಅಷ್ಟೇ ಅಲ್ಲದೇ ಇವಾಗ ಪ್ರಾಣದೇವರ ಅಭಿಷೇಕ ಇತ್ಯಾದಿ ಸಂದರ್ಭಗಳಲ್ಲಿ ನಾವು ಪವಮಾನ ಸೂಕ್ತವನ್ನು ಪಾರಾಯಣ ಮಾಡುವಂಥದ್ದು ತುಂಬ ವಾಡಿಕೆಯಲ್ಲಿ ನಮಗೆ ಕಾಣುತ್ತೆ. ಇದನ್ನು ಕಂಠಪಾಠ ಮಾಡಿಸ್ತೀರಿ? ಹೌದು. 4 ಅಧ್ಯಾಯ ಇರುತ್ತೆ ಇದರಲ್ಲಿ. 4 ಅಧ್ಯಾಯದಲ್ಲಿ ಹುಡುಗರಿಗೆ ಇವಾಗ ವರ್ಷಕ್ಕೆ 2 ಅಧ್ಯಾಯ ಅಥವಾ 4 ಅಧ್ಯಾಯ 3 ಅಧ್ಯಾಯ ಅಂತ ಈ ಥರ ಒಂದು ಭಾಗವನ್ನು ಮಾಡಿಕೊಂಡು ಹೊರಗೆ ಅದನ್ನು ಹುಡುಗರಿಗೆ ನೋಡಿ ಮೊದಲು ಮಾಡಿಸಿ ಆಮೇಲೆ ಅದನ್ನು ಕಂಠಪಾಠ ಮಾಡಿಸ್ತೀವಿ. ಇದು ವೇದ ಇದು ಯಾರು ಬರೆದಿದ್ದಲ್ಲ, ಇದು ಅಪೌರುಷೇಯವಾದದ್ದು. ಇದು ಅನಾದಿ ಕಾಲದಿಂದ ಭಗವಂತನು ಹೇಳಿದಂತಹ ವೇದ, ಭಗವಂತನ ವಾಂಗ್ಮಯ ರೂಪವಾದದ್ದು ವೇದ. ಅದು ಹಾಗೆ ಬರ್ತಾ ಇದೆ, ಯಾರು ಬರೆದಿದ್ದಲ್ಲ. ವೇದದ ಭಾಗನೇ ಇದು ಕಲಿಸ್ತಾ ಇರೋದು. ಹೌದು, ಋಗ್ವೇದದ ಭಾಗ ಇದು. ಋಗ್ವೇದದ ಭಾಗ. ಅಷ್ಟು 4 ವೇದಗಳಿದಾವೆ. 4 ವೇದಗಳಿದೆ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅಂತ. ಈಗ ಅದರಲ್ಲಿ ಮೊದಲನೇ ವೇದ ಋಗ್ವೇದ. ಋಗ್ವೇದವನ್ನು 2ನೇ ಕಕ್ಷೆಗೆ ನೀವು ಕಲಿಸ್ತೀರಿ? ಹೌದು. 3ನೇ ಕಕ್ಷೆಗೆ ಹಾಗೇನಿಲ್ಲ ಸರ್. ಅಂದರೆ ಹುಡುಗರಿಗೆ ಏನು ಪರ್ಟಿಕ್ಯುಲರ್ ಆಗಿ ತಮ್ಮ ಜೀವನದಲ್ಲಿ ಅತ್ಯಂತ ಉಪಯುಕ್ತವಾದದ್ದು ಸೂಕ್ತಗಳೇನಿವೆ ಆ ಸೂಕ್ತಗಳನ್ನು ಮಾತ್ರ ನಾವಿಲ್ಲಿ, ಅಂದರೆ ದೇವರ ಪೂಜೆಗೆ ಆಗ್ಬೋದು, ಪಾರಾಯಣಕ್ಕಾಗ್ಬೋದು, ಈ ರೀತಿಯಾಗಿ ತಮ್ಮ ಒಂದು ಆತ್ಮೋದ್ಧಾರಕ್ಕೆ ಏನು ಸೂಕ್ತಗಳು ಬೇಕಾಗುತ್ತೆ, ಮಂತ್ರಗಳು ಬೇಕಾಗುತ್ತೆ, ಅದನ್ನು ಮಾತ್ರ ಇಲ್ಲಿ ಕಳಿಸ್ಕೊಡುತ್ತೆ. ವೇದಕ್ಕೆ ಸಪ್ರೇಟ್ ಒಂದು ಭಾಗನೇ ಇದೆ. ವೇದ ಓದಬೇಕು ಅಂತಂದರೆ ವೇದಕ್ಕೆ ಸಪ್ರೇಟ್ ಭಾಗಗಳಿದೆ. ಋಗ್ವೇದಕ್ಕೆ ಸಪ್ರೇಟ್ ಭಾಗ, ಯಜುರ್ವೇದಕ್ಕೆ ಸಪ್ರೇಟ್ ಒಂದು ವಿಭಾಗ, ಸಾಮವೇದ, ಅಥರ್ವವೇದಕ್ಕೆ ಈ ರೀತಿಯ ಸಪ್ರೇಟ್ ಭಾಗ. ಅಂದರೆ ಒಂದೊಂದು ಕಕ್ಷೆಯಲ್ಲಿ ಒಂದೊಂದು ವೇದಗಳನ್ನು ಹೇಳ್ತಾ ಹೋಗೋದಿಲ್ಲ ನೀವು? ಹಾಗಿಲ್ಲ, ಎಲ್ಲ ಕಕ್ಷೆಗಳಲ್ಲಿ ಎಲ್ಲ ವೇದಗಳನ್ನು ಹೇಳ್ತಾರೆ. ಆದರೆ ಏನು ಉಪಯುಕ್ತ ಆ ಥರ ಉಪಯುಕ್ತವಾದದ್ದನ್ನು, ಅಂದರೆ ಎಲ್ಲವೂ ಉಪಯುಕ್ತವೇ, ಆದರೆ ಅವರಿಗೆ ಏನು ನಿತ್ಯ ಸಂಧ್ಯಾವಂದನೆಗಳಿಗೆ, ಪಾರಾಯಣಗಳಿಗೆ, ಪೂಜೆಗಳಿಗೆ ಏನು ಬೇಕಾಗುತ್ತೆ ಅದನ್ನೇ ಹೇಳ್ಕೊಡುತ್ತೆ. ಓಕೆ ಸರ್, ಥ್ಯಾಂಕ್ ಯು. ತಮ್ಮ ಹೆಸರು? ಸಂಪತ್ ಕುಮಾರ. ಈಗ ಎಲ್ಲಿ ಹೋಗೋದು ಗುರುಗಳೇ? ಈಗ 3ನೇ ಕ್ಲಾಸ್, ತೃತೀಯ ಕಕ್ಷೆ ಅಂತ ಕರಿತೇವೆ. ತೃತೀಯ ಕಕ್ಷೆ. 3ನೇ ಕ್ಲಾಸಿಗೆ ಹೋಗ್ತಾ ಇದ್ದಾವೆ. ಓಕೆ. ಈ ತೃತೀಯ ಕಕ್ಷೆಯಲ್ಲಿ ನಮ್ಮ ಮತಸ್ಥಾಪನಾಚಾರ್ಯರಾದಂತಹ ಶ್ರೀಮದ್ ಮಧ್ವಾಚಾರ್ಯರ ಚರಿತ್ರೆಯನ್ನು ಇವರು ಓದ್ತಾ ಹೋಗ್ತಾರೆ. ಸುಮಧ್ವಿಜಯ ಅಂತ ನಾವು ಅದನ್ನು ಕರಿತೇವೆ. ನಾರಾಯಣ ಪಂಡಿತಾಚಾರ್ಯ ಅಂತ ಅವರು, ಆ ನಾರಾಯಣ ಪಂಡಿತಾಚಾರ್ಯ ಅದನ್ನು ನಿರೂಪಣೆ ಅವ್ರು ಬರೆದಿದ್ದು. ಆ ಸುಮಧ್ವಿಜಯ ಅಂದರೆ ಮಧ್ವಾಚಾರ್ಯರ ಚರಿತ್ರೆಯನ್ನು ಇವರು ಓದ್ತಾ ಇರ್ತಾರೆ ಪ್ರತಿನಿತ್ಯ.
ಇನ್ನು ಬೇರೆ ಬೇರೆ ದ್ವಿತೀಯಾದರ್ಶ ಮತ್ತು ಇನ್ನೂ ಬೇರೆ ಬೇರೆ ಪಾಠಗಳು ಕೂಡ ಇವರಿಗೆ ನಡೀತಾ ಇರ್ತದೆ ಪ್ರತಿದಿನ. ಈ ಬೇರೆ ಇಂಗ್ಲೀಷು ಮ್ಯಾಥಮೆಟಿಕ್ಸ್ ಇಂಗ್ಲೀಷ್ ಪೀರಿಯಡ್ ಇರುತ್ತೆ ಇವರಿಗೆ. ಇಂಗ್ಲೀಷ್ ಇರ್ತದೆ. ಹಾಂ, ಇಂಗ್ಲೀಷ್ ಇರುತ್ತೆ. ಮತ್ತೆ ಮೇಡಮೇ ಇದ್ದಾರೆ ಇಲ್ಲಿ, ಒಬ್ಬರು ಮೇಡಮ್ ಇದ್ದಾರೆ. ಆ ಮೇಡಮ್ ಬಂದು ಇಂಗ್ಲೀಷ್ ಪಾಠ ಮಾಡಿ ಹೋಗ್ತಾರೆ. ಮತ್ತೆ ಇದು ಮ್ಯಾಥಮೆಟಿಕ್ಸ್ ಎಲ್ಲ ಸ್ಕೂಲಿಂದ ಬರ್ತಾರೆ ಪಾಠ ಮಾಡಲಿಕ್ಕೆ. ಪರಿಮಳ ಸ್ಕೂಲ್ ಅಂತ ಹೇಳಿದ್ನಲ್ಲ, ಆ ಪರಿಮಳ ಸ್ಕೂಲಿಂದನೇ ಟೀಚರ್ಸ್ ಬರ್ತಾರೆ ಇಲ್ಲಿ. ಹೇಗಿದೆಯಪ್ಪ ಕ್ಲಾಸ್ ಎಲ್ಲ ಹೆಂಗೆ ನಡೀತಾ ಇದೆ? ಚೆನ್ನಾಗೇ ನಡೀತಿದೆ. ನಿಮ್ಮ ಊರು? ನಮ್ಮದು ಮೈಸೂರು. ಮೈಸೂರಲ್ಲಿ ಎಲ್ಲಿ? ಗಾಯತ್ರಿಪುರಂ. ಎಷ್ಟು ವರ್ಷ ಆಯ್ತು ಇಲ್ಲಿ ಬಂದು? ನಂದು 5th ಇಯರ್, 5ನೇ ವರ್ಷ. ಎಲ್ಲ ಬರ್ತದೆ ಈಗ ನಿಮಗೆ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಇದೆ? ಮನೆದು ಎಲ್ಲ ನೆನಪಾಗ್ತದ? ಇಲ್ಲಿ ಮಠದಲ್ಲಿ ಎಲ್ಲ ನಿಮಗೆ ಮನೆ ಥರನೇ ವಾತಾವರಣ ಇದೆ, ಗುರುಗಳೆಲ್ಲ ಭಾರಿ ಚೆಂದಾಗಿ ನೋಡ್ಕೊಳ್ತಾರೆ. ಓಕೆ, ಮುಂದೆ ಏನು ಮಾಡ್ಬೇಕಂತ ಇದೆ? ನಿಮ್ಮ ಉದ್ದೇಶ ಏನು? ಯಾಕೆ ಏನು? ಇಲ್ಲೇ ಓದಿ ಒಳ್ಳೆ ಪಂಡಿತ ಆಗಬೇಕು ಅಂತ. ಒಳ್ಳೆ ಪಂಡಿತ, ಸಂಸ್ಕೃತ ಪಂಡಿತರಾಗಬೇಕು ಅಂತ ಆಸೆ ಇದೆ. ಇಲ್ಲೇ ಇರಬೇಕಾ ಅಥವಾ ಮೈಸೂರಿಗೆ ಅಥವಾ ಬೇರೆ ಕಡೆಗೆ ಹೋಗ್ಬೇಕಾ? ಇಲ್ಲೇ ಇರಬೇಕು. ಇಲ್ಲೇ ಇರಬೇಕು ಅಂತ ಮನಸ್ಸಿದೆ. ಓಕೆ, ಈಗ ತೃತೀಯ ಕಕ್ಷೆ ಆದ ನಂತರ ಚತುರ್ಥ ಕಕ್ಷೆಗೆ ಹೋಗ್ತಾ ಇದ್ದಾರೆ. 4ನೇ ಕ್ಲಾಸಿಗೆ. 4ನೇ ಕ್ಲಾಸು. ಈ 4ನೇ ಕ್ಲಾಸಲ್ಲಿ ಏನಂತಂದರೆ 4ನೇ ಕ್ಲಾಸಲ್ಲಿ ಏನಂತಂದರೆ ಹೇಳಿ 4ನೇ ಕ್ಲಾಸಲ್ಲಿ ವ್ಯಾಕರಣ ತರ್ಕ ಎಂಬುವಂತಹ ಶಾಸ್ತ್ರೀಯ ಗ್ರಂಥಗಳಿಗೆ ಪ್ರವೇಶ ಆಗ್ತಾರೆ ಇಲ್ಲಿ ಹುಡುಗರು. 4ನೇ ಕ್ಲಾಸ್ನಲ್ಲಿ ವ್ಯಾಕರಣ ತರ್ಕ ಪ್ರಾರಂಭ ಆಗ್ತದೆ. ವ್ಯಾಕರಣ ತರ್ಕ ಎಷ್ಟು ಇದು ಅಂತಂದರೆ ಮುಂದಿನ ಏನು ಕಕ್ಷೆಗಳಿಗೆ ಅದು ಬೇಕು, ಅದು ಸಹಕಾರಿಯಾದಂತಹ ಗ್ರಂಥವಾದದ್ದು ವ್ಯಾಕರಣ ತರ್ಕ ಅನ್ನೋದು. ಇಲ್ಲಿ ಮತ್ತು ಕಾವ್ಯ ಪಾಠವೂ ಕೂಡ ಆಗ್ತದೆ ಅವರಿಗೆ. ಇವರೆಲ್ಲ ಸ್ವಲ್ಪ ಅವ್ರಕ್ಕಿಂತ ಸ್ಟ್ಯಾಂಡರ್ಡ್ ಇವರು. ಈಗೆಲ್ಲ ಇವರು ವ್ಯಾಕರಣ ಓದ್ತಾ ಇದ್ದಾರೆ. ವ್ಯಾಕರಣದಲ್ಲಿ ಲಘು ಸಿದ್ಧಾಂತ ಕೌಮುದಿ ಅಂತ ಒಂದು ಗ್ರಂಥ, ಆ ಗ್ರಂಥವನ್ನು ಓದ್ತಾ ಇದ್ದಾರೆ. ಸೊ ಇದು ಒಂದೇ ಬುಕ್ ಇರೋದಾ? ನಿಮ್ಗೆ ಎಷ್ಟು ಬುಕ್ ಇರ್ತದೆ ಈ ರೀತಿ? ಇವು ಜಗ್ಗಿ ಇದೆ, ಇವು ಭಾಗಗಳು ಬಹಳ ಇವೆ ಇವು. ಅಂದ್ರೆ ಈ ಕಕ್ಷೆ ಅಂದ್ರೆ ಬೇಸಿಕ್ ಇದು. ಈ ಹೆಂಗಂತಂದ್ರೆ LKG ಹುಡುಗರಿಗೆ ಆ ABCD ತಿದ್ಲಿಕ್ಕೆ ಒಂದು ಪುಸ್ತಕ ಕೊಟ್ಟಿರ್ತಾರಲ್ಲ, ಆ ಥರ ಬೇಸಿಕ್ ಇದು. ಎಷ್ಟು ಎಕ್ಸಾಮ್ ಇರ್ತದೆ? ಎಕ್ಸಾಮ್ ಇದ್ರೆ ಎಷ್ಟು ಎಕ್ಸಾಮ್ ಇರ್ತದೆ? ಎಕ್ಸಾಮು ನಮ್ಮಲ್ಲಿ ಇಲ್ಲಿ ಪ್ರತಿ 3 ಸರಿ ಎಕ್ಸಾಮ್ ಆಗ್ತದೆ ಹುಡುಗರಿಗೆ. ತ್ರೈಮಾಸಿಕ, ಷಾಣ್ಮಾಸಿಕ, ಮಾಸಿಕ, ವಾರ್ಷಿಕ ಪರೀಕ್ಷೆ ಅಂತ 3 ಆಗ್ತವೆ. ಈ ಮೊನ್ನೆ ತ್ರೈಮಾಸಿಕ ಎಕ್ಸಾಮ್ ಆಯಿತು. ಈಗ ಜನವರಿಯಲ್ಲಿ ಷಾಣ್ಮಾಸಿಕ ಎಕ್ಸಾಮ್ ಬರುತ್ತೆ ಹುಡುಗರಿಗೆ. ಈ 12ನೇ ಸಬ್ಜೆಕ್ಟ್ ಅಂದ್ರೆ ಸಬ್ಜೆಕ್ಟ್ ನಮ್ಮಲ್ಲ ನಾವು ನಿಮ್ಮಲ್ಲಿ ಹೇಗೆ ಸ್ಕೂಲ್ನಲ್ಲಿ ಹೇಗೆ ಸಬ್ಜೆಕ್ಟ್ ಇರ್ತವೆ ಅದೇ ರೀತಿಯಾಗಿ 6 ಸಬ್ಜೆಕ್ಟ್ ಇರ್ತವೆ ಹುಡುಗರಿಗೆ. 6 ಸಬ್ಜೆಕ್ಟ್ ಇರ್ತವೆ. ಪ್ರತಿನಿತ್ಯ 6 ಸಬ್ಜೆಕ್ಟ್ ಇರ್ತದೆ. ಅಂದ್ರೆ ಯಾವ್ಯಾವ್ದು ವಿಷಯ ಅಂತ? ವಿಷಯ ಇರುತ್ತೆ. ಬೆಳಗ್ಗೆ 1ನೇ ಪೀರಿಯಡು ಇಂಗ್ಲೀಷ್. ಅಂದ್ರೆ ನಾವು ಅಲ್ಲಿ ಸ್ಟೇಟ್ ಸಿಲೆಬಸ್ ಅಲ್ಲಿ ಅದೇ ಇಂಗ್ಲೀಷ್. ಸೇಮ್ ಇಂಗ್ಲೀಷ್ ಟೆಕ್ಸ್ಟ್ ಬುಕ್ ಏನಿರುತ್ತೆ ಅದೇ ಟೆಕ್ಸ್ಟ್ ಬುಕ್ ಇಲ್ಲಿ ಪಾಠ ಆಗ್ತದೆ. 2ನೇ ಪೀರಿಯಡು ಲಘು ಸಿದ್ಧಾಂತ ಕೌಮುದಿ. 3ನೇ ಪೀರಿಯಡು ದ್ವಿತೀಯಾದರ್ಶ ಅಂತ ಒಂದು. ಅಂದ್ರೆ ನಿಮ್ಮ ಸಂಸ್ಕೃತ ವಿದ್ಯಾಪೀಠದ ಸಂಬಂಧಿಸಿದ ಸಿಲೆಬಸ್. ಸೊ ಲಘು ಸಿದ್ಧಾಂತ ಕೌಮುದಿ ವ್ಯಾಕರಣ. ಅದೇ ನಿಮ್ಮ ಸಂಸ್ಕೃತ ವಿದ್ಯಾಪೀಠದ ಸಂಬಂಧಪಟ್ಟಿದ್ದು. 3 ಆಯ್ತು. 4ನೇ ಪೀರಿಯಡ್ ಸುಮದ್ ವಿಜಯ. ಅದೇ ಆಚಾರ್ಯ ಹೇಳಿದ್ನಲ್ಲ ಅಲ್ಲಿ, ಅದು 16 ಸರ್ಗದಿಂದ ಕೂಡಿದ್ದದು ಸುಮದ್ ವಿಜಯ. ಅದು 16 ಸರ್ಗ ಒಂದೇ ಸರಿಗೆ ಪಾಠ ಆಗೋದಿಲ್ಲ. ಹಾಗಾಗಿ ಡಿವೈಡ್ ಮಾಡಿ ಇಷ್ಟು ಅಂತ ಭಾಗ ಮಾಡಿ ಹುಡುಗರಿಗೆ ಪಾಠ ಮಾಡ್ತಾರೆ. ಪ್ರತಿಯೊಂದು ಕಕ್ಷೆಗೆ ಇಷ್ಟು ಭಾಗ ಅಂತ ಡಿವೈಡ್ ಮಾಡಿ ಅದನ್ನ ಪಾಠ ಮಾಡ್ತಾರೆ. ಆಮೇಲೆ ನಂತರ ತರ್ಕ. ಚರ್ಚೆ ಮಾಡ್ಲಿಕ್ಕೆ ನಿಮ್ಗೆ ಮ್ಯಾಥಮೆಟಿಕ್ಸ್ ಯಾವ ರೀತಿಯಾದಂತಹ ಜ್ಞಾನ ಉಂಟು ಮಾಡುತ್ತದಲ್ಲ ಹೊರಗಡೆ, ಆ ತರ್ಕ ಅನ್ನೋದು ಆ ಜ್ಞಾನ ಉಂಟು ಮಾಡ್ತದೆ. ತಾರ್ಕಿಕ ಅದು ಹೇಗೆ ಆ ತರ ಅದು ಒಂದು ಜ್ಞಾನ ಉಂಟು ಮಾಡ್ತದೆ. ರಾಘವೇಂದ್ರ ವಿಜಯ ಅಂತ ರಾಯರು ಚರಿತ್ರೆಯನ್ನ ನಾರಾಯಣಾಚಾರ ಅಂತ ಒಬ್ರು ಬರೆದಿದ್ದಾರೆ. ಆ ಬರೆದಿರುವಂತಹ ರಾಘವೇಂದ್ರ ವಿಜಯನ್ನ ರಾಯರು ತಾವೇ ಸಂಶೋಧನೆ ಮಾಡಿ, ಅಂದರೆ ಅವರೇ ಒಂದು ಬಾರಿ ಪರಿಶೀಲನೆ ಮಾಡಿದ್ದು ಆ ಗ್ರಂಥವನ್ನು ಇಲ್ಲಿ ಹುಡುಗರು ಪಾಠಕ್ರಮದಲ್ಲಿ ಇಟ್ಕೊಂಡಿದ್ದಾರೆ. ರಾಘವೇಂದ್ರ ವಿಜಯದಲ್ಲಿ ಅಂತಂದರೆ ಅವರು ನಾರಾಯಣಾಚಾರ್ಯರು ಪ್ರತಿಯೊಂದು ಹೆಜ್ಜೆನೂ ಕೂಡ ರಾಯರ ಹೇಗಿದ್ದರು, ಅವರ ಜೀವನದಲ್ಲಿ ಹೇಗಿದ್ದರು ರಾಯರು ಅನ್ನೋದನ್ನು ತಿಳ್ಕೊಂಡು ನೋಡಿ ಅವರು ಬರೆದಿರುವಂತಹ ಗ್ರಂಥ ಅದು. ಅಂತಹ ಗ್ರಂಥವನ್ನು ಇಲ್ಲಿ ಪ್ರತಿನಿತ್ಯ ಪಾಠ ಆಗ್ತದೆ ಹುಡುಗರು ಎಲ್ಲರೂ. ಯಾವುದರಲ್ಲಿ ಸ್ವಲ್ಪ ಪಾಂಡಿತ್ಯ ಇದೆ ನಿಮ್ಮಲ್ಲಿ? ವ್ಯಾಕರಣದಲ್ಲಿ ನೀವು ರಾಮ ಶಬ್ದವನ್ನು ನೋಡಿದಿರಾ? ರಾಮ ಅನ್ನೋ ಶಬ್ದ ಹೇಗೆ ಉತ್ಪತ್ತಿ ಆಗ್ತದೆ ಅನ್ನೋದನ್ನ ನಿರೂಪಣೆ ಮಾಡ್ತಾರೆ ಹುಡುಗರು. ಮಾಡ್ತೀರಾ? ಒಂದು ನಿಮಿಷ. ನನ್ನ ಹೆಸರು ವಿರೂಪಾಕ್ಷ ಅಂತ. ನಾನು 4ನೇ ಕ್ಲಾಸ್ನಲ್ಲಿ ಅಧ್ಯಯನ ಮಾಡ್ತಾ ಇದ್ದೀನಿ. ರಾಮ ಶಬ್ದದ ರೂಪ ನಿಷ್ಪತ್ತಿ ಏನೆಂದರೆ, ರಾಮ ಎಂಬುವಂತಹ ಪ್ರಾತಿಪದಿಕಕ್ಕೆ ಪ್ರಥಮ ವಿಭಕ್ತಿ ಏಕವಚನ ವಿವಕ್ಷೆಯಲ್ಲಿ ಸ್ವಜ ಸಮೌಟ್ ಇತ್ಯಾದಿ ಅಂದರೆ ಈ ಪ್ರತ್ಯಯಗಳಿದ್ದಾವೆ. ಸು, ಔ, ಜಸ್, ಅಮ್, ಔಟ್ ಈ ರೀತಿಯಾದಂಥ 21 ಪ್ರತ್ಯಯಗಳಿದ್ದಾವೆ. ಈ ಪ್ರತ್ಯಯಗಳಲ್ಲಿ ಒಂದೊಂದು ವಿಭಕ್ತಿಗೆ 3 ಆಗಿ ಪ್ರತ್ಯಯಗಳು. ಅವುಗಳಲ್ಲಿ ಪ್ರಥಮ ವಿಭಕ್ತಿ ಏಕವಚನದ ಪ್ರತ್ಯಯ ಅಂದರೆ ಸುಪ್ರತ್ಯಯ. ಈ ಸುಪ್ರತ್ಯಯನ್ನು ಮಾಡಿದಾಗ ರಾಮ ಪ್ಲಸ್ ಸು ಎಂದಿರಲು
ಸಕಾರಕ್ಕೆ ಋತ್ವಸ್ವರಗಳು ಮಾಡಿದಾಗ ರಾಮಃ ಎಂಬುದಾಗಿ ರೂಪವು ನಿಷ್ಪನ್ನವಾಗಿದೆ. ಈ 4ನೇ ಕಕ್ಷೆಗೆ ಬರಬೇಕಾದ್ರೆ ನಮ್ಮಲ್ಲಿ ಸಾಮಾನ್ಯವಾಗಿ ಸ್ಟೇಟ್ ಆಗಲಿ ಸಿಲೆಬಸ್ CBSE ಆಗಲಿ ಸಾಮಾನ್ಯವಾಗಿ 9 ವರ್ಷಗಳಾಗಿರ್ತವೆ. ಇವ್ರಿಗೆ ಸ್ವಲ್ಪ ಜಾಸ್ತಿ ವರ್ಷ ಆದಂಗೆ ಅನ್ಸದೆ. ಅಂದ್ರೆ ಯಾವ ವರ್ಷಕ್ಕೆ ಅಂದ್ರೆ ಇಲ್ಲಿ ಗುರುಕುಲದಲ್ಲಿ ಏನಂತಂದ್ರೆ 6-7 ವರ್ಷದಿಂದ ಹುಡುಗರು ಬರ್ತಾ ಇರ್ತಾರೆ, ವಯಸ್ಸಿನ ಹುಡುಗರು ಅಥವಾ 8 ವರ್ಷದ ಹುಡುಗರು ಅಥವಾ ಒಬ್ಬೊಬ್ರು ಕೆಲವರು ಏನ್ ಮಾಡ್ತಾರೆ ಹೊರಗಡೆ 10th ಮುಗಿಸ್ಕೊಂಡು ಇಲ್ಲಿ ಬಂದು ಅವಾಗ ಕಕ್ಷೆಯಿಂದ ಸ್ಟಾರ್ಟ್ ಮೊದಲನೇ ಕಕ್ಷೆಯಿಂದ ಶುರು ಮಾಡಿರ್ತಾರೆ. ಇಲ್ಲಿ ವಯಸ್ಸಿನ ಮಿತಿ ಅನ್ನೋದು ಇಲ್ಲ. ಅದೇನ ಅವರು ಚೆನ್ನಾಗಿ ಮಾಡ್ತಾ ಇದ್ರೆ ನಡ್ಸ್ಕೊಂಡು ಹೋಗ್ತಾರೆ. ಈಗೇನು ಇವನು ರಾಮಶಬ್ದ ನಿರೂಪಣೆ ಮಾಡ್ದ, ಅದು ಸಂಕ್ಷಿಪ್ತ ನಿರೂಪಣೆ. ಅದನ್ನ ಹೇಳ್ತಾ ಕೂತ್ರೆ ಒಂದು 15ರಿಂದ 20 ನಿಮಿಷ ಆಗ್ತದೆ. ಹೌದಾ? ನೋಡಿ, ಇಲ್ಲೇನು ವಯಸ್ಸಿನ ಮಿತಿ ಇಲ್ಲ, ಯಾವ ವಯಸ್ಸಿನ ಆದ್ರೂ ಬರ್ಬೋದು. ಹಾಗೆ ನಮ್ಮ ಸ್ಕೂಲ್ಗಳಲ್ಲಿ ಔಪಚಾರಿಕ ಶಿಕ್ಷಣದಲ್ಲಿದ್ದ ಹಾಗೇನಿಲ್ಲ. ಯಾವ ವಯಸ್ಸಿನವ್ರು ಬೇಕಾದ್ರೆ ಇಲ್ಲಿ ಬಂದ್ಕೊಂಡು 1ನೇ ಕಕ್ಷೆಯನ್ನು ಸೇರಿ ಅಧ್ಯಯನವನ್ನು ಮುಂದುವರಿಸ್ಬೋದು. ಹಾಗಾಗಿ 4ನೇ ಕಕ್ಷೆ ಆದರೂ ಹುಡುಗರಿಗೆ ನೋಡಿ ಸ್ವಲ್ಪ ವಯಸ್ಸು ಜಾಸ್ತಿ ಆದಂಗೆ ಕಾಣಿಸ್ತದೆ. ಯಾಕಂದರೆ ಇವ್ರಿಗೆ 8ನೇ ವಯಸ್ಸಿಂದ 1ನೇ ಕಕ್ಷೆಗೆ ಅಡ್ಮಿಷನ್ ಮಾಡ್ಕೊಂಡಿರ್ತಾರೆ ಸಾಮಾನ್ಯವಾಗಿ. ಕೆಲವರು 5ನೇ ವರ್ಷಕ್ಕೂ 6ನೇ ವರ್ಷಕ್ಕೂ ಮಾಡ್ಕೊಂಡಿರ್ತಾರೆ. ಹೀಗೆ ಬೇರೆ ಬೇರೆ ವಯಸ್ಸಿನವ್ರು ಇಲ್ಲಿ ಕಾಣ್ಬೋದು ನಾವು. ಹೌದು, ನಾವು 11ನೇ ವಯಸ್ಸಿಗೆ ಬಂದಿದ್ದಿಲ್ಲಿ. 11ನೇ ವಯಸ್ಸಿಗೆ ಮೊದಲನೇ ಕಕ್ಷೆಗೆ. 11ನೇ ವಯಸ್ಸಿಗೆ ಮೊದಲನೇ ತರಗತಿಯನ್ನ ಅಕ್ಷರಾಭ್ಯಾಸ ತರಗತಿಯನ್ನು ನಾನು ಸೇರಿದ್ದು. ಕ್ಲಾಸ್ ಇದೆ, ಇದು ಪಂಚಮ ಕಕ್ಷೆ ಅಂತ ಇದೆ. 5ನೇ ಕ್ಲಾಸ್ ಗುರುಗಳು ಪಾಠ ಮಾಡ್ತಾ ಇದ್ದಾರೆ. ಹೌದು. ಇಲ್ಲೇನಂತಂದ್ರೆ ಅಲ್ಲಿ ಏನು ಒಂದಿಷ್ಟು ವಿಷಯವನ್ನು ಹೇಳಿರ್ತಾರೆ, ಆ ವಿಷಯ ಮತ್ತೆ ಇನ್ನೂ ದೀರ್ಘವಾಗಿ ಹೇಳ್ತಾರೆ. ಹೆಚ್ಚಿನದಾಗಿ ಈಗ ವ್ಯಾಕರಣ ತರ್ಕ ವಿಷಯವನ್ನು ಏನು ನೋಡಿದ್ವಿ, ಅದರ ಮುಂದಿನ ಭಾಗ ಇಲ್ಲಿ ಪಾಠ ಆಗ್ತದೆ. ಸರ್, ಏನು ಹೇಳ್ತಾ ಇದ್ವಿ? ತರ್ಕ ಸಂಗ್ರಹ ನ್ಯಾಯಬೋಧಿನಿ ಸಹಿತ ಪಾಠ ನಡೀತಾ ಇದೆ. ಇದು ತರ್ಕ ಸಂಗ್ರಹ ಮತ್ತು ನ್ಯಾಯಬೋಧಿನಿ ಅನ್ನೋದು ಎಲ್ಲ ಶಾಸ್ತ್ರೀಯ ಗ್ರಂಥಗಳಿಗೆ ಕಾಣಾದಂ ಪಾಣಿನೀಯಂಚ ಸರ್ವಶಾಸ್ತ್ರೋಪಕಾರಕಂ ಅಂತ. ಇದು ಕಣಾದ ಶಾಸ್ತ್ರ ಅಂದರೆ ತರ್ಕಶಾಸ್ತ್ರ. ಇದು ಎಲ್ಲ ಶಾಸ್ತ್ರಗಳಿಗೂ ಕೂಡ ಆಧಾರಭೂತವಾದದ್ದು. ಆದ್ದರಿಂದ ಇದು ಪ್ರಾರಂಭದಲ್ಲಿ ನಾವು ಅವರಿಗೆ ಎಷ್ಟು ಚಂದ ತಲೆಯಲ್ಲಿ ತುಂಬಿಸ್ತೇವೋ ಮುಂದೆ ಅವರಿಗೆ ಶಾಸ್ತ್ರಗ್ರಂಥಗಳು ಅಷ್ಟು ಚಂದ ಅರ್ಥ ಆಗುತ್ತೆ. ಇಲ್ಲ ಅಂದರೆ ಬಹಳ ಕಠಿಣ. ಆದ್ದರಿಂದ ಅವಶ್ಯವಾಗಿ ತರ್ಕ ಸಂಗ್ರಹವನ್ನು ನಾವು ಪಾಠ ಮಾಡುತ್ತೇವೆ. ಅದು ನ್ಯಾಯಬೋಧಿನಿ ಸಹಿತ ಪ್ರಾರಂಭ ದಶೆಯಲ್ಲಿ ಪಾಠ ಮಾಡುತ್ತೇವೆ. ಇದು ಶಾಸ್ತ್ರ, ನ್ಯಾಯಶಾಸ್ತ್ರಕ್ಕೆ ಸಂಬಂಧಪಟ್ಟದ್ದು. ನ್ಯಾಯಶಾಸ್ತ್ರ ಅನ್ನುವಂಥದ್ದು ಪ್ರಾಚೀನ ನ್ಯಾಯ, ನವೀನ ನ್ಯಾಯ ಅಂತ. ಈ ನ್ಯಾಯಶಾಸ್ತ್ರ ಅಂದರೆ ಲಾಜಿಕ್, ಒಂದು ರೀತಿ ತರ್ಕಶಾಸ್ತ್ರ. ಆ ಶಾಸ್ತ್ರದಲ್ಲಿ ನವೀನ ನ್ಯಾಯ, ಪ್ರಾಚೀನ ನ್ಯಾಯ ಅಂತ ಇದೆ. ನಾವೀಗ ನವೀನ ನ್ಯಾಯವನ್ನು ಪಾಠ ಮಾಡೋದು. ಅಂದರೆ ಈಗ ಈ ಜನರೇಷನ್ಗೆ ತಕ್ಕಂತೆ ನಾವು ಇದನ್ನು ಲೌಕಿಕ ದೃಷ್ಟಾಂತಗಳನ್ನು ಇಟ್ಟುಕೊಂಡು ಈ ಜನರೇಷನ್ಗೆ ಹೇಗೆ ಅರ್ಥ ಆಗಬೇಕೋ ಹಾಗೆ ನಾವು ಪಾಠ ಮಾಡ್ತೇವೆ. ಪ್ರಾಚೀನ ಅಂದರೆ ಹಿಂದಿನ ಕಾಲದಲ್ಲಿ ಯಾವ ರೀತಿ ಇಲ್ಲ, ಪ್ರಾಚೀನ ನ್ಯಾಯ ಅಂತಂದರೆ ಆ ಗ್ರಂಥಗಳೇ ಬೇರೆ. ನಾವು ನವೀನ ನ್ಯಾಯ ಅಂತ ಗಂಗೇಶೋಪಾಧ್ಯಾಯನಿಂದ ಈ ಕಡೆ ಬಂದಿರತಕ್ಕಂತಹ ನ್ಯಾಯಶಾಸ್ತ್ರ. ಅದರ ಹಿಂದೆ ಉದಯನಾಚಾರ್ಯರು, ಅವರು ಪ್ರಾಚೀನರು, ಕಣಾದರು, ಗೌತಮ ಋಷಿಗಳು ಅವರು ಮಾಡಿರ್ತಕ್ಕಂಥ ನ್ಯಾಯಶಾಸ್ತ್ರ ಬೇರೆ. ಅದು ನಾವು ಕಣಾದ್ರ ಬಗ್ಗೆ ಓದಿರ್ತೇವೆ ನಾವು ವಿಜ್ಞಾನದಲ್ಲಿ. ಕಣಾದ ಅಂದ್ರೆ ಪರಮಾಣುವಿನ ಬಗ್ಗೆ ಹೇಳಿದ್ರು. ಹೌದು. ಎಲ್ಲ ವಸ್ತುಗಳು ಅತಿ ಸೂಕ್ಷ್ಮ ಕಣಗಳಿಂದಾಗಿದೆ, ಅದು ಅಭೇದ್ಯವಾದದ್ದು. ಅದನ್ನ ಬೇರ್ಪಡಿಸಲಿಕ್ಕೆ ಸಾಧ್ಯ ಇಲ್ಲ, ಹೊಡಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅವರು ಬರೆದಂತ ವಿಷಯಗಳನ್ನು ಇಲ್ಲಿ ಹೇಳ್ತೀರಿ. ನಾವು ನ್ಯಾಯಶಾಸ್ತ್ರದಲ್ಲಿ ಪರಮಾಣುವೇ ಕೊನೆ ಅವಯವ ಅಂತ, ಅದೇ ಆಟಮ್. ಅದರಿಂದಲೇ ಸಮಸ್ತ ಸೃಷ್ಟಿ ಆಗತ್ತೆ ಅಂತ ಹೇಳ್ತೀವಿ. ಒಂದು ಪರಮಾಣುವು ಎರಡೆರಡು ಪರಮಾಣುಗಳು ಸೇರಿ ಒಂದು ದ್ವೆಣುಕ ಅಂತ ಆಗೋದು, 3 ದ್ವೆಣುಕಗಳು ಸೇರಿ ಒಂದು ತ್ರೆಣುಕ ಅಂತ ಆಗೋದು. ಹೀಗೆ ಒಂದೊಂದೊಂದೊಂದಾಗಿ ಸೇರಿಕೊಂಡು ಒಂದು ವಸ್ತು ನಮ್ಮ ಕಣ್ಣಿಗೆ ಕಾಣೋವರೆಗೆ ತಯಾರಾಗತ್ತೆ. ಅದು ಯಾವುದಾದ್ರೂ ಆಗಲಿ. ಈಗ ಪಂಚಮ ಕಕ್ಷೆ ಮುಗಿಸ್ಕೊಂಡು ಷಷ್ಠ ಕಕ್ಷಕ್ಕೆ 6ನೇ ಕಕ್ಷೆ ಹೋಗ್ತಾ ಇದೆ. 6ನೇ ಕಕ್ಷೆಯಲ್ಲಿ ಹುಡುಗರು ವೇದಾಂತ ಗ್ರಂಥ ಪ್ರಾರಂಭ ಆಗ್ತವೆ. ಬುಕ್ಗಳು ತುಂಬಾ ದಪ್ಪ ಇದಾವೆ. ಅಲ್ಲಿನ್ಕಿನ ಜಾಸ್ತಿ ಇಲ್ಲಿ ಸುಮಧ್ವ ವಿಜಯ ಹೇಳಿದ್ನಲ್ಲ, ಆಚಾರ ಚರಿತ್ರೆ ಇರುತ್ತೆ ಅಂತ. ಅದು ಶಂಕರಾಚಾರ್ಯ ಹೇಗೆ, ಆಮೇಲೆ ಶಂಕರಾಚಾರ್ಯರು ಅದ್ವೈತ ಮತ ಸ್ಥಾಪಕರು, ಅವರು ಹೇಗೆ ಅದ್ವೈತ ಮತ ಸ್ಥಾಪಕರು, ರಾಮಾನುಜರು ಹೇಗೆ ಅವರು ವಿಶಿಷ್ಟಾದ್ವೈತ ಮತ ಸ್ಥಾಪಕರು, ಅದರಂತೆ ನಮ್ಮ ಶ್ರೀಮದ್ ಮಧ್ವಾಚಾರ್ಯರು ಅವರು ದ್ವೈತ ವೇದಾಂತ ಮತ ಸ್ಥಾಪಕರಾಗಿದ್ದಾರೆ.
ಅಂದರೆ ಹಿಂದಿನ ಕಾಲದಲ್ಲಿ ಇತ್ತು, ಅದು ಅನಾದಿ ಕಾಲದಿಂದ ಈ ದ್ವೈತ ಸಿದ್ಧಾಂತ ಅನ್ನೋದು ಇತ್ತು. ಅದು ಏನಾಗಿತ್ತು ಅಂತಂದರೆ ಅದು ಸ್ವಲ್ಪ ತಿರೋಹಿತವಾಗಿತ್ತು, ಅಂದರೆ ಮುಚ್ಚಿ ಹೋಗಿತ್ತು ಆ ಮತ. ಅದನ್ನು ಮತ್ತೆ ಶ್ರೀಮದಾಚಾರ್ಯ ಅವತಾರ ಮಾಡಿ ಮತ್ತೆ ಪುನರುಜ್ಜೀವನಗೊಳಿಸಿದರು. ಅಂದರೆ ಭಗವಂತ ಮತ್ತು ಜೀವರು, ನಾವೆಲ್ಲ ಜೀವರು, ನಾವು ಭಗವಂತ ಬೇರೆ, ಎಂದಿಗೂ ಕೂಡ ನಾವು ಒಂದಲ್ಲ, ಜೀವಬ್ರಹ್ಮರು ಒಂದಲ್ಲ. ಶಂಕರಾಚಾರ್ಯರು ಏನು ಹೇಳ್ತಾರಂದರೆ ಜೀವನೇ ಬ್ರಹ್ಮ. ಹಾಗೆ ಅವರಿಗೆ ನಾವು ಪ್ರಶ್ನೆ ಮಾಡಿದ, ಜೀವನೇ ಬ್ರಹ್ಮನಾದರೆ ಹಾಗಾದರೆ ಜೀವನಿಗೆ ದುಃಖ ಆಗಬಾರ್ದು, ಯಾಕೆ ಬ್ರಹ್ಮನಿಗೆ ದುಃಖ ಇಲ್ಲ, ಆದ್ದರಿಂದ ಬ್ರಹ್ಮ ಭಿನ್ನನಾದಂಥ ಜೀವನಿಗೂ ಕೂಡ ದುಃಖ ಆಗಬಾರ್ದು ಮತ್ತು ಅಂತ ನಾವು ಅವ್ರನ್ನ ಪ್ರಶ್ನೆ ಮಾಡಿದರೆ ಅವರು ಅದಕ್ಕೆ ಕೊಡುವ ಉತ್ತರ ಏನು ಅಂತಂದರೆ, ಇಲ್ಲ ಈಗ ನಿಮಗೆ ನಾನೇ ದೇವರು, ಅಹಂ ಬ್ರಹ್ಮಾಸ್ಮಿ ಅನ್ನೋ ಜ್ಞಾನ ಇಲ್ಲ. ಆ ಜ್ಞಾನ ಇಲ್ಲದೇ ಇರೋಣದ್ರಿಂದ ನಾವನ್ನ ಬ್ರಹ್ಮ ಅಂತ ತಿಳಿದಿಲ್ಲ, ಆದ್ದರಿಂದ ನಮಗೆ ದುಃಖ. ಈಗ ಏನು ಅದ್ಭುತ ನೋಡಿ. ಮತ್ತೆ ಹಾಗಾದರೆ ನಮಗೆ ನಾವೇ ಬ್ರಹ್ಮ ಅಂತ ತಿಳಿಯೋದು ಹೇಗೆ ಅಂತಂದರೆ, ನಾವು ಮಾಡಿರುವ ಅದ್ವೈತ ಶಾಸ್ತ್ರವನ್ನು ಅಧ್ಯಯನ ಮಾಡಿ. ಶಂಕರಾಚಾರ್ಯ ಹೇಳೋದು, ನಾವು ಮಾಡಿರುವಂಥ ಅದ್ವೈತ ಮತವನ್ನು ನೀವು ಅಧ್ಯಯನ ಮಾಡಿರಿ ಕೂತ್ಕೊಂಡು. 12 ವರ್ಷ 20 ಎಷ್ಟು ವರ್ಷ, ಒಂದು 30 ವರ್ಷ ಅಧ್ಯಯನ ಚೆನ್ನಾಗಿ ಮಾಡಿರಿ. ಮಾಡಿದ ಮೇಲೆ ಆ ಮಾಡಿರುವ ಎಲ್ಲ ವಿಷಯಗಳನ್ನು ಮನನ ಮಾಡಿ, ಶ್ರವಣ ಮನನ ನಿಧಿಧ್ಯಾಸನಗಳನ್ನು ಮಾಡಿದಾಗ ಅದರಿಂದ ನಿಮ್ಗೆ ಅದ್ವೈತ ಬೋಧ ಆಗಿ ಒಮ್ಮೆ ಕೊನೆಗೆ ನಿಮ್ಗೆ ಒಂದು ಚರ್ಮ ಜ್ಞಾನ ಆಗುತ್ತೆ, ಚರ್ಮವೃತ್ತಿ ಜ್ಞಾನ, ಅದು ಬ್ರಹ್ಮ ಅಖಂಡ ಜ್ಞಾನ, ಅಖಂಡ ಬ್ರಹ್ಮನ ಜ್ಞಾನ ಆಗುತ್ತೆ, ಜ್ಞಾನೋದಯ ಆಗುತ್ತೆ ನಿಮ್ಗೆ. ಅವತ್ತು ನಿಮ್ಗೆ ಅಹಂ ಬ್ರಹ್ಮ, ಅವತ್ತು ನಿಮಗೆ ಯಾವ ದುಃಖಗಳು ಕೂಡ ಇರೋದಿಲ್ಲ, ಬ್ರಹ್ಮನಂತೆ ನಿಮಗೆ ಯಾವ ದುಃಖನೂ ಇರೋದಿಲ್ಲ. ಈ ಸಂಸಾರಾವಸ್ಥೆಯಲ್ಲಿ ಇದೆಲ್ಲ ವ್ಯಾವಹಾರಿಕ. ಹಾಗಾದರೆ ಊಟ ಮಾಡೋದು, ಮಲಗೋದು, ಇದೆಲ್ಲ ಇನ್ನೊಂದವರು ಏನು ಹೇಳ್ತಾರೆ ಅಂದರೆ ಬ್ರಹ್ಮ ಸತ್ಯಂ ಜಗನ್ಮಿಥ್ಯ, ಜೀವೋ ಬ್ರಹ್ಮೈವ ನಾಪರಹ, ಅಂದರೆ ಬ್ರಹ್ಮ ಮಾತ್ರ ಸತ್ಯ, ಉಳಿದಿದ್ದೆಲ್ಲ ಅಸತ್ಯ ಅಂತ ಹೇಳಿದ್ರು. ಹಾಗಾದರೆ ನೀವು ಊಟ ಮಾಡೋದು ಮಲಗೋದು ಎಲ್ಲ ಅಸತ್ಯನ ಅಂತ ಕೇಳಿದ್ರೆ ಅಸತ್ಯ ಅಂತ ಹೇಳಲಿಕ್ಕೆ ಆಗೋದಿಲ್ಲಲ್ಲ. ಅವರು ಊಟ ಮಾಡ್ತಿದ್ರೆ ತೃಪ್ತಿ ಆಗುತ್ತೆ ಅವರಿಗೆ, ಮಲ್ಕೊಂಡ್ರೆ ಸುಖ ಆಗುತ್ತೆ, ಇದೆಲ್ಲ ಸುಳ್ಳು ಅಂತ ಹೇಳಲಿಕ್ಕೆ ಆಗಲ್ಲ ಅವರಿಗೆ. ಅದಕ್ಕೆ ಅವ್ರು ಉತ್ತರ ಏನು ಕೊಡ್ತಾರಂತಂದರೆ, ವ್ಯವಹಾರ ಕಾಲದಲ್ಲಿ ಇದು ಸತ್ಯ, ಪಾರಮಾರ್ಥಿಕವಾಗಿ ಸತ್ಯ ಅಂತ ಕೇಳಿದರೆ ಅಲ್ಲ ಅಂತ ಹೇಳ್ತಾರೆ. ಪಾರಮಾರ್ಥಿಕವಾಗಿ ಸತ್ಯ ಅಲ್ಲ, ವ್ಯಾವಹಾರಿಕವಾಗಿ ಸತ್ಯ ಅಂತ ಹೇಳ್ತಾರೆ. ಇದು ಅವ್ರ ಮತ. ಆಮೇಲೆ ರಾಮಾನುಜರು ಬಂದು ಅವ್ರು ಏನು ಹೇಳ್ತಾರೆ ಅಂದರೆ, ನಾವು ಇಲ್ಲಿರೋವರೆಗೆ, ಭೂಲೋಕದಲ್ಲಿರೋವರೆಗೆ ನಾವು ಭಗವಂತ ಬೇರೆ ಬೇರೆ ಅಂತೇಳಿ ಅವರು ಪ್ರಚಾರ ಮಾಡ್ತಾ ಬಂದರು. ಆದರೆ ಯಾವಾಗ ಮೋಕ್ಷಕ್ಕೆ ಹೋಗ್ತೀವೋ ಅಲ್ಲಿ ಎಲ್ಲರೂ ಒಂದೇ, ಭಗವಂತ ಅಲ್ಲಿ ಭಗವಂತ ನಾವು ಬೇರೆ ಬೇರೆ ಅಲ್ಲ, ನಾವೆಲ್ಲ ಒಂದೇ ಅಂತ ಹೇಳ್ಬಿಡ್ತಾರೆ ಅವರು. ಹಾಗಾಗಿ ಅವ್ರ ಮತನೂ ಅಷ್ಟು ಇದಾಗಲಿಲ್ಲ. ಆಮೇಲೆ ನಮ್ಮ ಮಧ್ವಾಚಾರ್ಯ ಬಂದು ಎರಡೂ ಮತ ಹೇಳೋದು ಸರಿಯಲ್ಲ. ಜೀವಬ್ರಹ್ಮರು ಯಾವಾಗಲೂ ಕೂಡ ಇಲ್ಲೂ ಅಷ್ಟೇ, ಮೋಕ್ಷದಲ್ಲೂ ಅಷ್ಟೇ, ಯಾವಾಗಲೂ ಬೇರೆ ಬೇರೆಯೇ. ಅವನು ಸ್ವಾಮಿ, ನಾವು ದಾಸರು. ಅವನು ಸೇವೆ ಮಾಡ್ತಾ ಇಲ್ಲಿ ಹೇಗಿರ್ತಿದ್ವೋ, ಮೋಕ್ಷ ಹೋದ್ಮೇಲೆ ಕೂಡ ಮೋಕ್ಷದಲ್ಲೂ ಕೂಡ ಆ ಭಗವಂತನ ನಾವು ಆರಾಧನೆ ಮಾಡ್ತಾ ಇರಬೇಕಾಗಿದ್ದು. ಅಲ್ಲಿ ಕೂಡ ನಾವೇ ಭಗವಂತ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಆ ರೀತಿ ಮೋಕ್ಷ ಸಿಗಬೇಕಾದ್ರೆ ಏನು ಮಾಡಬೇಕು? ಮೋಕ್ಷ ಸಿಗಬೇಕಂದ್ರೆ ಭಗವಂತ ಅನಂತ ಗುಣ ಪರಿಪೂರ್ಣ, ಅಂದರೆ ಜ್ಞಾನ ಆನಂದಾದಿ ಸಕಲ ಗುಣ ಪರಿಪೂರ್ಣ ಅಂತೇಳಿ ಚಿಂತನೆ ಮಾಡಬೇಕು. ಮತ್ತು ಭಗವಂತನಲ್ಲಿ ಯಾವ ದೋಷಗಳೂ ಇಲ್ಲ ಅಂತ ಹೇಳ್ಬೋದು. ಪ್ರಚ್ಯುತೋ ಶೇಷದೋಷೈ ಸದಾ ಪೂರ್ತಿತಃ, ಅಂದರೆ ಭಗವಂತ ಅನಂತ ಗುಣಗಳಿಂದ ಪರಿಪೂರ್ಣನಾಗಿದ್ದಾನೆ. ಅವನಲ್ಲಿ ಇಲ್ಲದೇ ಇರೋ ಗುಣ ಯಾವುದೂ ಇಲ್ಲ, ಎಲ್ಲ ಗುಣಗಳಿಂದ ಪರಿಪೂರ್ಣನಾಗಿದ್ದಾನೆ. ಆಗ ಗುಣಗಳೇ ತುಂಬಿವೆ ಆದ್ದರಿಂದ ದೋಷ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಮಾಮೂಲ ಯಾವಾಗ ಗುಣಿತ್ವೇ ದೋಷಾಪತ್ಯ, ಅಂದರೆ ಗುಣ ಉಳ್ಳವನಾದರೆ ಅವನಲ್ಲಿ ದೋಷ ಇರಬೇಕು. ಈಗ ಮನುಷ್ಯರಲ್ಲಿ ಕೆಲವರು ಗುಣವಂತರಂದರೆ ದೋಷ ಇದ್ದೇ ಇರುತ್ತೆ. ಹಾಗಾದರೆ ಭಗವಂತ ಗುಣ ಉಳ್ಳವನಾದರೆ ದೋಷನೂ ಇರಬೇಕಲ್ಲ ಜೊತೆಯಲ್ಲಿ, ಅಂದರೆ ಇಲ್ಲ. ಅದು ಯಾವಾಗ ಅದು ಮಿತವಾಗಿದ್ದರೆ, ಮಿತಗುಣಿಯಾಗಿದ್ದರೆ ದೋಷಿ ಆಗ್ತಾನೆ. ನಮ್ಮಲ್ಲೆಲ್ಲ ಗುಣಗಳು ಮಿತವಾಗಿವೆ, ಅಮಿತವಾಗಿಲ್ಲ. ಆದರೆ ಭಗವಂತನಲ್ಲಿ ಅಮಿತವಾಗಿವೆ ಗುಣಗಳು. ಹಾಗಾಗಿ ಆ ದೋಷಕ್ಕೆ ಆಸ್ಪದವೇ ಇಲ್ಲ. ಹಾಗಾಗಿ ಎರಡು ಮುಖ್ಯವಾಗಿ ನಾವು ಭಗವಂತನ ಉಪಾಸನೆ ಮಾಡೋದು. ಭಗವಂತ ಸಕಲ ಗುಣ ಪರಿಪೂರ್ಣ, ಜ್ಞಾನಾನಂದಾದಿ ಸಕಲ ಗುಣ ಪರಿಪೂರ್ಣ, ಮತ್ತು ದೋಷ ದೂರ, ಪಾರತಂತ್ರ್ಯಾದಿ ಸಕಲ ದೋಷ ದೂರ. ಪರತಂತ್ರ ಅಲ್ಲ, ಅವನು ಯಾರ ಅಧೀನನೂ ಅಲ್ಲ, ಅವನ ಅಧೀನ ಎಲ್ಲರೂ. ಲಕ್ಷ್ಮಿಯಿಂದ ಹಿಡ್ಕೊಂಡು ತೃಣಪರ್ಯಂತ ಎಲ್ಲವೂ ಕೂಡ ನರುತೆ ತ್ವತ್ಕ್ರಿಯತೆ ಕಿಂಚನಾರೆ ಅಂತ ವೇದ ಮಂತ್ರ ಹೇಳುತ್ತೆ. ಭಗವಂತ ಅವನ ಪ್ರೇರಣೆ ಇಲ್ಲದೆ ಯಾರೂ ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಅದನ್ನು ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವಯೇವಚ ಯದನುಗ್ರಹತ ಸಂತಿ ನಸಂತಿ ಯದುಪೇಕ್ಷೆಯ ಅಂತೇಳಿ ಹೇಳಿದಂತೆ ಎಲ್ಲವೂ ಕೂಡ ಭಗವಂತನ ಅಧೀನ. ಭಗವಂತನ್ನೇ ಸರ್ವೋತ್ತಮ ಅಂತ ನಾವು ಉಪಾಸನೆ ಮಾಡಬೇಕು, ವಿಷ್ಣುವನ್ನು. ಉಳಿದ ದೇವತೆಗಳನ್ನ ತಿರಸ್ಕಾರ ಮಾಡಬೇಕಂತಲ್ಲ, ಅವನ ಪರಿವಾರದವರು ಅಂದರೆ ಅವನ ಬಂಧುಗಳು. ನಾವು ಪರಿವಾರದವರು ಹೇಗೆ
ಪ್ರೇಮಿಸ್ತೀವೋ ಹಾಗೆ ಪರಿವಾರ ಭಗವಂತನ ಪರಿವಾರದವರಿದ್ದು ದ್ವೈತದಲ್ಲಿ ವಿಷ್ಣುವನ್ನೇ ವಿಷ್ಣುವನ್ನೇ ಸರ್ವೋತ್ತಮ ಅಂತಲ್ಲ, ಹೌದು, ಅವನನ್ನು ಸರ್ವೋತ್ತಮ ಅಂತ ಉಪಾಸನೆ ಮಾಡ್ದ ಉಳಿದವರನ್ನು ಅವನ ಪರಿವಾರದವರು ಅಂತ ಉಪಾಸನೆ ಮಾಡಬೇಕು. ಆವಾಗ ಮಾತ್ರ ನಮಗೆ ಮೋಕ್ಷ ಸಿಗುತ್ತೆ. ಭಗವಂತನ ಅನಂತ ಆನಂದಪೂರ್ಣ ಜ್ಞಾನಪೂರ್ಣ ಅಂತ ಉಪಾಸನೆ ಮಾಡಿದ್ರೆ ಮೋಕ್ಷದಲ್ಲೂ ಕೂಡ ನಮಗೆ ಆನಂದ ಜ್ಞಾನ. ಇಲ್ಲಿ ಭಗವಂತನ ನಾವು ಹೇಗೆ ಏನೇನು ಅಂತ ಉಪಾಸನೆ ಮಾಡ್ತೀವೋ, ಈ ಗುಣವುಳ್ಳವನು ಈ ಗುಣವುಳ್ಳವನು, ಮೋಕ್ಷದಲ್ಲಿ ಅವೆಲ್ಲ ಗುಣಗಳು ನಮಗೆ ಸಿಗುತ್ತೆ. ಭಗವಂತನ ನಿರ್ಗುಣ ನಿರಾಕಾರ ಅಂತ ಹಿಂಗೆ ಚಿಂತನೆ ಮಾಡಿದರೆ ಮೋಕ್ಷ ಕೂಡ ನಿರ್ಗುಣ ಆಗುತ್ತೆ. ನಿಸ್ಸುಖ ಅಂದರೆ ನಿಷ್ಪ್ರಕಾಶ ಏನು ಇರೋದು ಅದು ಅಂಥ ಮೋಕ್ಷ, ಅದು ನಿಸ್ವರೂಪವಾದ ಮೋಕ್ಷ ಆಗುತ್ತೆ. ಈ ಭಗವಂತನನ್ನ ಮೂರ್ತ ರೂಪದಲ್ಲಿ ಇಟ್ಕೊಂಡು ನಾವು ಹಿಂದೂಗಳೆಲ್ಲ ಪೂಜಿಸ್ತೇವೆ. ಹೌದು, ಕೆಲವರು ನಿರಾಕಾರವಾಗಿ ನೋಡ್ತಾರೆ. ಈಗ ನಾವು ಹಿಂದೂಗಳಲ್ಲಿ ಕೆಲವರು ನಿರಾಕಾರವಾಗಿ ಪೂಜಿಸ್ಬೋದಲ್ಲ. ಅದೇ ನಿರಾಕಾರ ಅಂತಂದರೆ ನಮ್ಮಂತಹ ಆಕಾರ ಇಲ್ಲ ಅಂತ ಅರ್ಥ ಅಷ್ಟೇ. ಸಜ್ಞಾನಾನಂದ ರೂಪೋಸೋ ಸಜ್ಞಾನ, ಭಗವಂತನ ಕರಚರಣಾದಿ ಎಲ್ಲ ರೂಪಗಳ ನಿರ್ದೋಷ ಪೂರ್ಣ ಗುಣವಿಗ್ರಹ ಆತ್ಮತಂತ್ರ ಅಂತ ಹೇಳೋದು. ಅಂದರೆ ಮಧ್ವಾಚಾರ್ಯ ಹೇಳೋದು ಅಂದರೆ ಭಗವಂತನ ಗುಣ, ಅವನ ದೇಹ ಅಪ್ರಾಕೃತವಾದ ದೇಹ. ಪ್ರಾಕೃತ ಅಂದರೆ ಸತ್ವರಜಸ್ ತಮಸ್ಸೆಂಬ ಪ್ರಾಕೃತ ಗಣ ಅಂದರೆ ಪಾಂಚಭೌತಿಕವಾದ ದೇಹ ಉಳ್ಳವನಲ್ಲ ಭಗವಂತ. ಹಾಗಾದರೆ ಅವನು ಸಾಕಾರ. ನಿರಾಕಾರ ಅಂತ ನಾವು ಕೂಡ ಹೇಳ್ತೀವಿ. ಹೆಂಗೆ ನಿರಾಕಾರ ಅಂದರೆ ನಮ್ಮಂತಹ ಶರೀರ ಇಲ್ಲಆದ್ದರಿಂದ ನಿರಾಕಾರ. ಹಂಗಂತೇಳಿ ದೇವರಿಗೆ ಆಕಾರವೇ ಇಲ್ಲ ಅಂತ ಹೇಳಬಾರ್ದು. ಅವನಿಗೆ ಜ್ಞಾನಾನಂದಮಯವಾದ ದೇಹ ಇದೆ. ನಮಗೆ ಕಣ್ಣಿಗೆ ಜ್ಞಾನ ಕಾಣುತ್ತಾ? ಇಲ್ಲ. ಆನಂದ ಯಾವುದು ಕಾಣುತ್ತೆ? ಮೂರ್ತ. ಅದೇ ಒಂದು ಮೂರ್ತಿಯಾಗಿ ಭಗವಂತ ಇದ್ದಾನೆ. ಹಾಗಾಗಿ ಭಗವಂತ ನಮ್ಗೆ ಕಾಣ್ತಾ ಇಲ್ಲ. ನಾವು ಯಾವಾಗ ಭಗವಂತನ ಉಪಾಸನೆ ಮಾಡ್ತೀವೋ ಭಗವಂತನೇ ನಮಗೆ ಕಾಣಿಸ್ಕೊಳ್ತಾನೆ, ಅಂದರೆ ಸಾಕ್ಷಾತ್ಕಾರ ಆಗ್ತಾನೆ. ಕಾಣದೇ ಇರುವಂಥ ಅವ್ಯಕ್ತನಾಗಿ ಇಲ್ಲಿದ್ದಾನೀಗ, ಆದರೆ ನಮ್ಗೆ ಕಾಣ್ತಾ ಇಲ್ಲ. ನಾವು ಯಾವತ್ತು ಭಗವಂತನ ಪೂರ್ಣವಾಗಿ ಉಪಾಸನೆ ಮಾಡ್ತೀವೋ ಅವತ್ತು ದೇವರು ನಮ್ಮ ಮುಂದೆ ವ್ಯಕ್ತನಾಗಿ ಕಾಣ್ತಾನೆ. ಅವ್ಯಕ್ತನಾಗಿರುವ ಭಗವಂತ ವ್ಯಕ್ತನಾಗ್ತಾನೆ. ಇಲ್ಲದೇ ಇರುವ ಭಗವಂತ ನಮಗೇನು ಮುಂದೆ ಬರೋದಿಲ್ಲ, ಇಲ್ಲೇ ಇರ್ತಾನೆ, ಅವ್ಯಕ್ತನಾಗಿರ್ತಾನೆ, ಅಂದರೆ ಕಾಣಲ್ಲ. ನಾವು ಉಪಾಸನೆ ಮಾಡಿದಾಗ ನಮ್ಮ ಎದುರು ಪ್ರತ್ಯಕ್ಷ ಆಗ್ತಾನೆ ದೇವರು, ಅವತ್ತು ನಮಗೆ ಮೋಕ್ಷ. ಇಷ್ಟು ನಮ್ಮ ಒಂದು ಸಿದ್ಧಾಂತ. ಶ್ರೀಕೃಷ್ಣ. ಒಳ್ಳೆ ಷಷ್ಠ ಕಕ್ಷೆ ಮುಗೀತು, ಈಗ ಸಪ್ತಮ ಕಕ್ಷೆ. ಸಪ್ತಮ ಕಕ್ಷೆಗೆ ಹೋಗ್ತಾ ಇದ್ದಾವೆ. 7ನೇ ತರಗತಿ ಹೋಗ್ತಾ ಇದ್ದಾವೆ. ಸಪ್ತ ಅಂದರೆ ಸಂಸ್ಕೃತದಲ್ಲಿ 7ನೇ ಕಕ್ಷೆ. ಸಪ್ತಮ ಕಕ್ಷೆಗೆ ಬಂದಿದ್ದೇವೆ ನಾವೀಗ. ಇಲ್ಲಿ ವಿದ್ಯಾರ್ಥಿಗಳು ಕುಳಿತಿರೋದನ್ನು ನಾವು ಕಾಣ್ಬೋದು. ಸಪ್ತಮ ಕಕ್ಷೆ ಅಂದರೆ ಸಾಮಾನ್ಯವಾಗಿ ನಾವು ಅಂದರೆ ಔಪಚಾರಿಕ ಶಿಕ್ಷಣ ನಮ್ಮ ಸ್ಟೇಟ್ ಸಿಲೆಬಸ್ಸಲ್ಲಿ ನೋಡೋದಾದರೆ ಸುಮಾರು ಒಂದು 12ರಿಂದ 13 ವರ್ಷದ ಹುಡುಗರು ಇರ್ತಾರೆ. ಆದರೆ ಇಲ್ಲಿ 1ನೇ ತರಗತಿಗೆ ಲೇಟಾಗಿ ಸೇರೋದ್ರಿಂದ ಸ್ವಲ್ಪ ಬೆಳವಣಿಗೆ ಜಾಸ್ತಿ ಇರ್ತದೆ, ವಯಸ್ಸು ಜಾಸ್ತಿ ಇರ್ತದೆ. ಓಕೆ, ಏನು ಅಭ್ಯಾಸ ಮಾಡ್ತಾರೆ ಸರ್ ಇಲ್ಲಿ ಸಪ್ತಮ ಕಕ್ಷೆಯಲ್ಲಿ? ಸಪ್ತಮ ಕಕ್ಷೆಯಲ್ಲಿ ತರ್ಕ ಸಂಗ್ರಹ ಹೇಳಿದ್ವಲ್ಲ, ಆ ತರ್ಕ ಸಂಗ್ರಹದ ಮುಂದಿನ ಭಾಗವನ್ನು ಇಲ್ಲಿ ಅಧ್ಯಯನ ಮಾಡ್ತಾರೆ. ದಿನಕರಿ, ದೀಪಿಕಾ ಅಂತ ಮುಂದಿನ ಗ್ರಂಥಗಳು, ಆ ದೀಪಿಕಾ ಅಧ್ಯಯನವನ್ನು ಇಲ್ಲಿ ಮಾಡ್ತಾ ಇರ್ತಾರೆ. ಇವರಿಗೂ 6 ಸಬ್ಜೆಕ್ಟ್ ಇರ್ತದೆ. ಇವರಿಗೂ 6 ಸಬ್ಜೆಕ್ಟ್ ಇರುತ್ತೆ. ಅಂದರೆ ತ್ರೈಮಾಸಿಕ ಆ ಥರ ಎಲ್ಲ ಪರೀಕ್ಷೆನೂ ಇರುತ್ತೆ. ಪರೀಕ್ಷೆ 3 ವರ್ಷದಲ್ಲಿ 3 ಎಕ್ಸಾಮ್ಗಳು ಇರುತ್ತೆ. ಸರ್, ಈ ಪಾಸು ಫೇಲು ಸಿಸ್ಟಮ್ ಇರ್ತದೆ? ಇರುತ್ತೆ. ಪಾಸು ಫೇಲು ಸಿಸ್ಟಮು ಇರುತ್ತೆ. ಇಷ್ಟು ಅಂಕಗಳು ಪಡೆದ್ರಷ್ಟೇ ಪಾಸು, ಇಲ್ಲಾಂದ್ರೆ ಫೇಲು ಅಂತೆಲ್ಲವೂ ಇರುತ್ತೆ. ಪಾಸು ಫೇಲ್ ಸಿಸ್ಟಮ್ ಇದೆ ನಮ್ಮ ಸ್ಟೇಟ್ ಸಿಲೆಬಸ್ಸಲ್ಲಿ ಇಲ್ಲ. ಅದು ಫೇಲ್ ಮಾಡ್ಬೋದು ನೀವು? ಮಾಡ್ಬೋದು. ಅಂದರೆ ಅವರು ಅಂಕಗಳು ಕಮ್ಮಿ ಬಂದಿದ್ರೆ ಫೇಲ್ ಮಾಡ್ತಾರೆ. ಎಷ್ಟು ಮಾರ್ಕ್ಸ್ ಒಂದು ಎಕ್ಸಾಮ್ ಇರ್ತದೆ? ಎಷ್ಟು ಪಾಸಿಂಗ್? 100 ಮಾರ್ಕ್ಸ್ಗೆ ಇರುತ್ತೆ ಎಕ್ಸಾಮು. 35 ಮಾರ್ಕ್ಸಿಗೆ ಪಾಸು. ಪ್ರಾಜೆಕ್ಟ್ ವರ್ಕ್ ಏನಾದ್ರು ಉಂಟಾ? ಪ್ರಾಜೆಕ್ಟ್ ವರ್ಕ್ ಏನಿಲ್ಲ, ಹಿಂಗೆ ಬರೆಯೋದಷ್ಟೇ. ಬರೆಯೋದು. ಆಮೇಲೆ ವಾಕ್ ಪರೀಕ್ಷೆ ಅಂದರೆ ಓರಲ್ ಎಕ್ಸಾಮ್ ಇರ್ತದೆ. ಇಲ್ಲಿ ಎಕ್ಸಾಮಿನರ್ ಆಗಿ ಎಲ್ಲಿ ಎಕ್ಸಾಮ್ ನಡೀತದೆ? ಎಕ್ಸಾಮು ಅಲ್ಲಿ ಮೊದಲಿಗೆ ಎಂಟ್ರಿನೇ ಇತ್ತು, ಸ್ವಾಮಿಗಳ ರೂಮ್ ಇತ್ತಲ್ಲ, ಅಲ್ಲೇ ಆಗುತ್ತೆ ಎಕ್ಸಾಮ್. ಎಕ್ಸಾಮಿನರ್ ಆಗಿ ಬೇರೆ ಸಂಸ್ಕೃತ ವಿದ್ಯಾಪೀಠದಿಂದ ಬಂದಿರ್ತಾರ ಶಿಕ್ಷಕರು? ಇಲ್ಲಿ ನಮ್ಮ ವಿದ್ಯಾಪೀಠ ಇದೆಯಲ್ಲ ರಾಯಚೂರಲ್ಲಿ, ಇದರದ ಒಂದು ಬ್ರಾಂಚ್ ಅಲ್ಲಿದೆ. ಅಲ್ಲಿನ ಅಧ್ಯಾಪಕರು ಇಲ್ಲಿ ಬರ್ತಾರೆ, ಇಲ್ಲಿನ ಅಧ್ಯಾಪಕರು ಅಲ್ಲಿ ಹೋಗಿರ್ತಾರೆ. ಸರ್, ಏನು ಹೇಳ್ತಾ ಇದ್ರಿ ಸರ್? ಏನು ಹೇಳ್ತಾ ಇದ್ರಿ ಸರ್? ಭವನಾಚಾರ ಅಂತ, ಇದು 10 ಉಪನಿಷತ್ತುಗಳಿಗೆ ಆಚಾರ್ಯರು ಬರೆದಂತಹ, ಮಧ್ವಾಚಾರ್ಯ ಬರೆದಂತಹ ಭಾಷ್ಯ ಮತ್ತು ರಾಯರು ಬರೆದ ಖಂಡಾರ್ಥ ಮತ್ತು ಟೀಕಾರಾಯರು ಬರೆದ ಪ್ರಕಾಶಿಕ. ಅಲ್ಲಿ ಎಲ್ಲಿ ಟೀಕಾರಾಯರ ಪ್ರಕಾಶಿಕ ಇದೆ ಅದು ಈಶಾವಾಸ್ಯ ಮತ್ತು ವಿಷಾವಾಸ್ಯ ಉಪನಿಷತ್ತಿಗೆ, ಅದರ ಪಾಠ. ಈಗ ಕಠೋಪನಿಷತ್ತು ಅಂತ ನಡೀತಾ ಇದೆ, ಇದಕ್ಕೆ ರಾಯರು ಅದರ ಪಾಠ ನಡೀತಾ ಇದೆ. ಏನು ಸರ್ ವಿಶೇಷ ಕಠೋಪನಿಷತ್ತು? ದಾನ ಕೊಡಬೇಕಾದ್ರೆ ಯಾವ ಬುದ್ಧಿಯಿಂದ ಕೊಡಬೇಕು, ದಾನ ತಪ್ಪಾಗಿ ಕೊಟ್ಟರೆ ಏನು ಅನರ್ಥ ಆಗ್ತದೆ ಅಂತ ತಂದೆಗೆ ಮಗ ತಿಳಿಸಿದಂತಹ ವಿಷಯ. ಆ ಮಗನಿಗೆ ಯಮದೇವರು ಮಾಡಿದ ಉಪದೇಶ. ಅವ್ರ ತಂದೆ ಸ್ವರ್ಗಕ್ಕೆ ಹೋಗಬೇಕು ಅಂತ ವಯಸ್ಸಾದ ಕೆಲಸಕ್ಕೆ ಬಾರದ ಹಸುಗಳನ್ನು ದಾನ ಮಾಡ್ತಿದ್ದ. ಅವ್ರ ತಂದೆಗೆ ಮಗ ಹೇಳಿದ,
ಇಂಥ ಹಸುಗಳನ್ನು ದಾನ ಕೊಡೋ ಬದಲು ನನ್ನನ್ನೇ ಕೊಟ್ಟು ಬಿಡು ಅಂತ. ಆವಾಗ ಯಾರಿಗೆ ಕೊಡ್ತೀನಿ ನನ್ನನ್ನು ಅಂದರೆ ಯಮನಿಗೆ ಕೊಡ್ತೀನಿ ಅಂತಂದ. ಯಮನ ಲೋಕಕ್ಕೆ ಹೋದ, 3 ದಿವಸ ಉಪವಾಸ ಕೂತ್ಕೊಂಡ. ಆವಾಗ ಯಮದೇವರು ಬಂದು 3 ವರಗಳನ್ನು ಕೊಟ್ಟರು. ಏನು ಬೇಕು ಅಂದರೆ ಅವನು ತತ್ವವಿದ್ಯೆಯನ್ನು ಕೇಳಿದ, ಭಗವಂತನ ಬಗ್ಗೆ ತಿಳಿಸ್ಕೊಡು ಅಂಥೇಳಿ. ಅದಕ್ಕೆ ನಾಚಿಕೇತಾಗ್ನಿ ವಿದ್ಯೆ ಅಂತ ಪ್ರಸಿದ್ಧಿ. ಅದನ್ನು ತಿಳಿದ್ರೆ ವಿಶೇಷವಾಗಿ ಎಲ್ಲ ಉಪನಿಷತ್ತಿನ ಸಾರ ತಿಳಿದಂಗೆ ಆಗ್ತದೆ ಅಂತ. ಆದ್ದರಿಂದ ಪ್ರಧಾನವಾಗಿ ಕಠೋಪನಿಷತ್ತನ್ನು ಶ್ರಾದ್ದ ಕಾಲದಲ್ಲಿ, ಹಿರಿಯರ ಕರ್ಮ ಮಾಡುವ ಕಾಲದಲ್ಲಿ ಹೇಳಿದರೆ ಹಿರಿಯರಿಗೆ ಪ್ರೀತಿ ಆಗ್ತದೆ ಅಂತ ಕಠೋಪನಿಷತ್ತಿನ ಸಾರ ಇರೋದು. ಆ ಕಠೋಪನಿಷತ್ತಿನ ಪಾಠ ಆಗ್ತದೆ. ದಾನ ಮಾಡಬೇಕಾದ್ರೆ ಯಾವ ರೀತಿ ದಾನ ಮಾಡಬೇಕು? ಶ್ರದ್ಧೆಯಿಂದ ದಾನ ಮಾಡಬೇಕು. ಯೋಗ್ಯವಾದ ವಸ್ತುವನ್ನು ಯೋಗ್ಯವಾದ ಕಾಲದಲ್ಲಿ ಯೋಗ್ಯ ವ್ಯಕ್ತಿಗೆ ಯೋಗ್ಯ ರೀತಿಯಿಂದ ಭಾವನೆಯಿಂದ ದಾನ ಮಾಡಬೇಕು. ಇಲ್ಲಿ ಉಪನಿಷತ್ತನ್ನೆಲ್ಲ ಕಲಿಸ್ತೀರಿ ನೀವು? ಸಪ್ತಮ ಕಕ್ಷೆಯಿಂದ ಸ್ಟಾರ್ಟ್ ಆಗ್ತದೆ ಉಪನಿಷತ್ತು ಅಥವಾ ಮೊದಲನೇ ಕ್ಲಾಸಿಂದ ಸ್ಟಾರ್ಟ್ ಆಗುತ್ತೆ? ಉಪನಿಷತ್ ಮಂತ್ರಗಳನ್ನು ಸಣ್ಣ ವಯಸ್ಸಲ್ಲೇ ಅವ್ರು ಕಲ್ತಿರ್ತಾರೆ. 2-3ನೇ ಕ್ಲಾಸಲ್ಲಿ ಉಪನಿಷತ್ ಮಂತ್ರಗಳನ್ನು ಕಲ್ತಿರ್ತಾರೆ. ಆ ಉಪನಿಷತ್ತಿನ ಅರ್ಥವನ್ನು ಈಗ ದೊಡ್ಡ ಕ್ಲಾಸಲ್ಲಿ ಕಲಿತಾರೆ. ಅರ್ಥ ಸಣ್ಣ ವಯಸ್ಸಲ್ಲಿ ಹೇಳಿರಲ್ಲ, ಈಗ ಅರ್ಥವನ್ನು ದೊಡ್ಡ ತಿಳುವಳಿಕೆ ಬಂದಿರ್ತದೆ, ಈಗ ತಿಳ್ಕೊಳ್ತಾರೆ ಏನಂತ. ಧನ್ಯವಾದಗಳು. ಈ ಗುರುಗಳೇ ಮತ್ತೆಲ್ಲ ಹೋಗ್ತಾ ಇದ್ದೇವೆ ನಾವೀಗ. ಈಗ ಅಷ್ಟಮ ಕಕ್ಷೆಯಲ್ಲಿ ಅಲ್ಲಿ ಬೇರೆ ಕಡೆ ಪಾಠಕ್ಕೆ ಹೋಗಿರ್ತಾರೆ. ಬೇರೆ ಕಡೆ ಪಾಠಕ್ಕೆ ಹೋಗಿದ್ದಾರೆ. ಓಕೆ. ಅಷ್ಟು ಎಷ್ಟು ಕಕ್ಷೆಗಳಿದಾವೆ ಸರ್? ಎಷ್ಟು ಟೋಟಲ್ ಆಗಿ 12 ಕಕ್ಷೆಗಳಿವೆ. 1ನೇ ಕ್ಲಾಸಿಂದ ಸುಧಾ ಕಕ್ಷೆವರೆಗೂ ಒಂದು ಕ್ಲಾಸು, ಆಮೇಲೆ ಋಗ್ವೇದ ಯಜುರ್ವೇದ ಅಂತ ಪ್ರತ್ಯೇಕ. ಅವರು ಒಳಗಡೆ ಕಕ್ಷೆಯಲ್ಲಿ ಇರ್ತಾರೆ. ಅವರು ಯಾಕೆ ಒಳಗಡೆ ಅಂತಂತಂದರೆ ಇದು 10ನೇ ಕ್ಲಾಸ್, ಇದು 10th ಕ್ಲಾಸ್, ದಶಮ ಕಕ್ಷೆ ಇದು. ಸರ್ ನಮಸ್ಕಾರ. ಏನು ವಿಷಯಗಳನ್ನ ಹೇಳ್ತಾ ಇದ್ದಾರೆ ಅಂತ ಸರ್? ಈಗ ಇವರು ಮುಂದಿನ ವರ್ಷ ಅಧ್ಯಯನವನ್ನು ಮುಗಿಸಿಕೊಂಡು ಹೋಗುವಂತಹ ಕೊನೆಯ ಕಕ್ಷೆ ಅಂದರೆ ಇದಾದಮೇಲೆ ಒಂದು ಕಕ್ಷೆ ಇದೆ. ಮುಂದಿನ ವರ್ಷ ಅವರು ಸ್ವಾಮಿಗಳ ಪಾಠಕ್ಕೆ ಹೋಗ್ತಾರೆ. ಸ್ವಾಮಿಗಳ ಅವ್ರ ಹತ್ರ ಹೋಗ್ತಾರೆ. ಅದಕ್ಕೆ ಈ ವಿದ್ಯಾಪೀಠದಲ್ಲಿ ಇವರಿಗೆ ಕೊನೆ ಪಾಠ. ಈ ವಿದ್ಯಾಪೀಠದಲ್ಲಿ ಕೊನೆ ಕಕ್ಷೆ ಅಂದರೆ ಕೊನೆ ಕಕ್ಷೆ. ಆಮೇಲೆ ಸ್ವಾಮಿಗಳ ಹತ್ರ ಪಾಠಕ್ಕೆ ಹೋಗ್ತಾರೆ. ಅಲ್ಲಿ ಎಷ್ಟು ವರ್ಷ ಕಲಿತಾರೆ ಸರ್? ಅಲ್ಲಿ 2 ವರ್ಷ ಕಲಿತಾರೆ. 2 ವರ್ಷ ಅಂದರೆ ಅವರು ಮನೆಯಲ್ಲೇ ಮಠದಲ್ಲಿ ಇರ್ತಾರೆ? ಮಠದಲ್ಲಿ ಇರಲ್ಲ, ಇಲ್ಲೇ ಇರೋದು. ಪಾಠ ಮಾತ್ರ ಸ್ವಾಮಿಗಳು ಮಾಡ್ತಾರೆ. ಸ್ವಾಮಿಗಳು ಮಾಡ್ತಾರೆ. ಈಗೇನು ಹೇಳ್ತಾ ಇದ್ದಾರೆ ಸರ್ ಅವರು? ಈಗ ಅವರು ಹೇಳುವುದಕ್ಕಿಂತಲೂ ಕೂಡ ಒಂದು ಸಣ್ಣ ಅಣುಸುಧ ಅಂತ ಹೇಳಿ ಮಧ್ವಾಚಾರ್ಯರು ರಚನೆ ಮಾಡಿದಂತಹ ಒಂದು ಗ್ರಂಥ ವಿಷ್ಣು ತತ್ವ ವಿನಿರ್ಣಯ ಅಂತ. ವಿಷ್ಣು ತತ್ವ ವಿನಿರ್ಣಯ ಅನ್ನೋ ಗ್ರಂಥ ಅದು ಆ ಪುಸ್ತಕ. ಇದು ಮಧ್ವಾಚಾರ್ಯರು ರಚನೆ ಮಾಡಿ, ಮಧ್ವಾಚಾರ್ಯರು ಈ ಗ್ರಂಥವನ್ನು ರಚನೆ ಮಾಡಿ ಇಡೀ ತತ್ವ ಸಿದ್ಧಾಂತದ ಸಾರಭಾಗವನ್ನು ಇದರಲ್ಲಿ ತುಂಬಿಟ್ಟಿದ್ದಾರೆ. ಆ ಗ್ರಂಥ ಇವರಿಗೆ, ಇದಕ್ಕೆ ಅಣುಸುಧ ಅಂತಲೂ ಪ್ರಸಿದ್ಧವಾಗಿದೆ. ಇಂತಹ ಅಣುಸುಧ ಈಗ ಇವರಿಗೆ ಪಾಠ ಆಗ್ತಾಯಿದೆ. ಏನಿದೆ ಸರ್ ಅದರಲ್ಲಿ ವಿಶೇಷವಾಗಿ ಹೇಳೋದು? ವಿಶೇಷವಾದದ್ದು, ಈ ಜೀವರನ್ನು ಸೃಷ್ಟಿ ಮಾಡಿದಂತಹ ದೇವರು ಸತ್ಯ, ಅವನು ಸರ್ವಗುಣ ಪರಿಪೂರ್ಣ, ಎಲ್ಲ ವೇದಗಳಿಂದ ಪ್ರತಿಪಾದ್ಯನಾಗಿದ್ದಾನೆ. ಅಂತಹ ವೇದಗಳು ದೇವರನ್ನು ಹೇಳ್ತಾ ಇದೆ. ಅವನ ಅಧೀನರಾಗಿ ಜೀವರು ಈ ಪ್ರಪಂಚದಲ್ಲಿ ಸೃಷ್ಟರಾಗಿ ಸಾಧನೆಯನ್ನು ಮಾಡಿಕೊಂಡು ಭಗವಂತನ ಅನುಗ್ರಹದಿಂದಲೇ ಮೋಕ್ಷವನ್ನು ಪಡೆಯಬೇಕು ಅನ್ನೋದು ಈ ಗ್ರಂಥದಲ್ಲಿ ತಿಳಿಸುವಂತಹ ಸಾರಾಂಶ. ಮೋಕ್ಷ ಅಂದರೆ ಸರ್? ಮೋಕ್ಷ ಅಂತಂದರೆ ಭಗವಂತನ ಪ್ರಾಪ್ತಿ. ಭಗವಂತನ ಲೋಕದಲ್ಲಿ ನಾವು ವಾಸ ಮಾಡಿ ಭಗವಂತನ ಸಾಕ್ಷಾತ್ಕಾರವನ್ನು ಹೊಂದತಕ್ಕಂತಹದ್ದೇ ಮೋಕ್ಷ. ಮೋಕ್ಷವನ್ನು ಪಡಿಬೇಕಾದ್ರೆ ಏನು ಮಾಡಬೇಕು? ಭಗವಂತನ ಅನುಗ್ರಹ ಪಡೆಯಬೇಕು. ಅನುಗ್ರಹ ಪಡಿಬೇಕಾದ್ರೆ ಏನು ಮಾಡಬೇಕು? ಅನುಗ್ರಹ ಪಡೆಯಬೇಕು ಅಂತಂದರೆ ಭಗವಂತನ ಜ್ಞಾನ ಪಡೆಯಬೇಕು. ಆ ಜ್ಞಾನ ಪಡೆಯಬೇಕು ಅಂತನ್ನೋದಕ್ಕೇ ಈ ಎಲ್ಲ ಶಾಸ್ತ್ರಗಳ ಗ್ರಂಥಗಳ ಅಧ್ಯಯನ. ವೇದಾದಿಗಳನ್ನು ಓದಬೇಕು, ಅದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು, ಆವಾಗ ಭಗವಂತನ ಅನುಗ್ರಹ ಆಗುತ್ತೆ. ಅಂದರೆ ವೇದಗಳನ್ನು ಓದಬೇಕು, ದೇವರ ಉಪಾಸನೆ ಮಾಡಿದ್ರೆ ಮಾತ್ರ ನಮಗೆ ಮೋಕ್ಷ ಸಿಗ್ತದೆ, ಅಥವಾ ಜೀವನ ಪೂರ್ತಿ ಒಳ್ಳೆಯವನಾಗಿದ್ದರೆ ಮೋಕ್ಷ ಪಡಿಬೋದು? ನಾವು ಜೀವನ ಪೂರ್ತಿ ಒಳ್ಳೆಯವನಾಗಿರೋದು ಅಂತಂದರೆ ಒಳ್ಳೆಯ ಕರ್ಮಗಳನ್ನು ಮಾಡೋರು ಅಂತ. ಆ ಕರ್ಮ ಅನ್ನೋದು ಜ್ಞಾನದಲ್ಲೇ ಪರಿಸಮಾಪನೆ ಹೊಂದುತ್ತೆ. ಕರ್ಮ ಮಾಡೋದರಿಂದ ನಾವು ಒಳ್ಳೆಯ ರೀತಿ ಪರೋಪಕಾರವನ್ನು ಮಾಡಿ ಒಳ್ಳೆಯ ಸತ್ಕರ್ಮಗಳನ್ನೇ ಮಾಡಿಕೊಳ್ಳೋದರ ಫಲ ಏನು ಅಂದರೆ ಉತ್ತಮವಾದ ಜ್ಞಾನವನ್ನು ಸಂಪಾದನೆ ಮಾಡುವಂತಹ ಯೋಗ್ಯತೆ ಬರ್ತದೆ. ಎಲ್ಲರಿಗೂ ಜ್ಞಾನ ಪಡೆಯುವ ಯೋಗ್ಯತೆ ಬರೋದಿಲ್ಲ. ಆ ಜ್ಞಾನ ಪಡೆಯುವ ಯೋಗ್ಯತೆ ಬರೋದೇ ನಾವು ಹಿಂದಿನ ಜನ್ಮದಲ್ಲಿ ಮಾಡುವಂತಹ ಪುಣ್ಯ ಕರ್ಮಗಳಿಂದ ನಮಗಂತಹ ಜ್ಞಾನ ಪಡೆಯುವ ಯೋಗ್ಯತೆ ಬರ್ತದೆ. ಆ ಜ್ಞಾನ ಪಡೆಯುವ ಯೋಗ್ಯತೆ ಬಂದ ಮೇಲೆ ಆಮೇಲೆ ಭಗವಂತನ ಪ್ರಸಾದ ಆಗುತ್ತೆ, ಆಮೇಲೆ ಮೋಕ್ಷ.
ಅದಕ್ಕೋಸ್ಕರ ಜ್ಞಾನವನ್ನು ಪಡೆದೇನೇ ಮೋಕ್ಷ ಅಂತ ವೇದಗಳೇ ಹೇಳ್ತಾ ಇದೆ. ಮೋಕ್ಷ ಅಂದರೆ ಈಗ ತೀರ್ಕೊಂಡ ನಂತರ ದೆವ್ವಗಳಾಗುವುದಿಲ್ಲ, ನೇರವಾಗಿ ಭಗವಂತನ ಪಾದ ಸೇರ್ತವೆ. ಭಗವಂತನ ಮೋಕ್ಷ ಅಂತಂದರೆ ಜೀವ ತನ್ನ ಸ್ವರೂಪಭೂತವಾದ ಸ್ಥಿತಿಯನ್ನು ಹೊಂದೋದು ಅಂತ. ಜೀವನೇ ಸ್ವತಃ ಆನಂದ ಜ್ಞಾನ ರೂಪಿ, ಅವನಲ್ಲೇ ಒಂದು ಆನಂದ ರೂಪ ಇದೆ, ಜ್ಞಾನ ರೂಪ ಇದೆ. ಅಂತಹ ಆನಂದ ರೂಪ ಜ್ಞಾನ ರೂಪವನ್ನು ಪಡೆಯುವಂತಹದ್ದೇ ಮೋಕ್ಷ. ಏನೋ ಇಲ್ಲದೇ ಇದ್ದದ್ದು ಬರುವುದಂಥದ್ದಲ್ಲ, ಯಾವುದೋ ಒಂದು ಲೋಕ ಅಂತ ಅರ್ಥ ಅಲ್ಲ. ಭಗವಂತನ ಪ್ರಾಪ್ತಿ ಆದಾಗ, ಭಗವಂತನ ದರ್ಶನ ಆದಾಗ, ಆವಾಗ ತನ್ನದೇ ಆದ ಆನಂದವನ್ನು ಅನುಭವಿಸುವಂತಹದ್ದೇ ಒಂದು ಮೋಕ್ಷ. ಆ ಮೋಕ್ಷವನ್ನು ಜೀವ ಪಡಿತಾನೆ ಭಗವಂತನ ಅನುಗ್ರಹದಿಂದ. ಈಗ ಕೆಲವರು ದೆವ್ವ ಭೂತ ಓಡಾಡ್ತಾ ಇರ್ತಾರೆ, ಅವರಿಗೆ ಮೋಕ್ಷ ಅಂಬೋದಿಲ್ಲ. ಅವ್ರ ಮೋಕ್ಷ ಅಲ್ಲ, ದೇಹದಿಂದ ವಿಯೋಗ ಅಷ್ಟೇ. ಮೋಕ್ಷ ಅಂತಂದರೆ ಸಂಸಾರ ಬಂಧನದ, ಪ್ರಕೃತಿಯ ಬಂಧನದಿಂದ ಬಿಡುಗಡೆ. ಈಗ ರಾಘವೇಂದ್ರ ಸ್ವಾಮಿಯವರ ಹೆಂಡತಿಯವರು ಪ್ರೇತಾತ್ಮವಾಗಿ ಕಾಡ್ತಾ ಇರ್ತಾರೆ. ಆ ಸಮಯದಲ್ಲಿ ರಾಘವೇಂದ್ರ ಸ್ವಾಮಿಗಳವರಿಗೆ ತೀರ್ಥ ಪ್ರವಚನೆ ಮಾಡಿ ಅವರಿಗೆ ಆ ದೇಹದಿಂದ ವಿಮುಕ್ತಿ ಕೊಟ್ಟು ಯಾತನಾ ದೇಹ ಅಂತ ಇರ್ತದೆ, ಆ ಯಾತನಾ ದೇಹದಿಂದ ಮೋಕ್ಷವನ್ನು ಕೊಡ್ತಾರೆ. ಸರ್, ಓಕೆ ಸರ್, ಥ್ಯಾಂಕ್ ಯು. ಮುಗೀತು ಇಲ್ಲಿಗೆ. ಈಗ ಸುಧಾ ಕಕ್ಷೆ ಸುಧಾ ಕಕ್ಷೆ ಅಂತಂದರೆ ಆಚಾರ್ಯ ಹೇಳಿದಂತೆ ನಮ್ಮ ಗುರುಕುಲದಲ್ಲಿ ಇಲ್ಲಿನ ಪಾಠಾವರಣದಲ್ಲಿ ಇಲ್ಲಿ ಏನು ಪಾಠ ಕಲಿತೇವೆ ಆ ಪಾಠ 10 ಕಕ್ಷೆಗೆ ಮುಗಿದು ಹೋಗ್ಬಿಡುತ್ತದೆ. ತದನಂತರದಲ್ಲಿ ಗುರುಗಳು ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು ಪಾಠ ಮಾಡ್ತಾರೆ. ಇಲ್ಲಿ ಮಾಡೋದಿಲ್ಲ, ನಾವು ಇಲ್ಲಿ ಕೂತು ಚಿಂತನೆಯನ್ನು ಮಾಡ್ತೇವೆ ಪ್ರತಿನಿತ್ಯ. ಇಲ್ಲಿ ಕೂತ್ಕೊಂಡು ಚಿಂತನೆ ಮಾಡೋದು. ಇನ್ನು ಒಂದು 2 ಬ್ಯಾಚ್ ಇದೆ ಸಾಂಗ್ಗಳ ಹತ್ರ, 3 ಬ್ಯಾಚ್ ಪಾಠಕ್ಕೆ ಹೋಗ್ತೇವೆ ನಾವು. 3 ಬ್ಯಾಚು ಅಂದರೆ ನಮ್ಮ ಬ್ಯಾಚು ಹೊಸ ಬ್ಯಾಚು, ಮೊನ್ನೆ ಸೇರಿಕೊಂಡಿದ್ದು ನಾವು. ಅದಕ್ಕಿಂತ ಹಿಂದಿನ 2 ಬ್ಯಾಚು ಇವೆ. ಆ 2 ಬ್ಯಾಚರಲ್ಲಿ ಈಗ ಮೇಲಿನ ಬ್ಯಾಚು ಸುಧಾ ಪರೀಕ್ಷೆಗೆ ರೆಡಿ ಆಗ್ತಾ ಇದ್ದಾರೆ. ಅಂದರೆ ನಾಡ್ದ ಇನ್ನೂ ಕೆಲವೇ ದಿನಗಳಲ್ಲಿ ಸುಧಾ ಪರೀಕ್ಷೆ ಇದೆ. ಆ ಸುಧಾ ಪರೀಕ್ಷೆಗೆ ಈ ಬ್ಯಾಚ್ ಅಂದರೆ ಈ ಅಣ್ಣಂದರು, ನಮ್ಮ ಹಿರಿಯ ಅಣ್ಣಂದರು, ಇವರೆಲ್ಲರೂ ಕೂಡ ಸುಧಾ ಪರೀಕ್ಷೆಗೆ ರೆಡಿ ಆಗ್ತಾ ಇದ್ದಾರೆ. ಸುಧಾ ಪರೀಕ್ಷೆ ಅಂದ್ರೆ ಏನು? ಸುಧಾ ಪರೀಕ್ಷೆ ಅಂತ ಪಾಸ್ ಆದ್ರೆ ಏನು ಇದೆ? ಸುಧಾ ಪರೀಕ್ಷೆ ಅದರಲ್ಲಿ ಪಾಸ್ ಆಗೋದು ಅಂತಂದ್ರೆ ಸುಧಾ ಅನ್ನೋದು ಬಹಳ ಕಠಿಣವಾದಂತಹ ಗ್ರಂಥ. PhD ಇದ್ದಂಗೆ. PhD ಗಿಂತನೂ ಜಾಸ್ತಿನೇ ಸುಧಾ ಅನ್ನೋದು. ಆ ಸುಧಾವನ್ನು ನಾವು ಮುಖೋದ್ಗತವಾಗಿ ಅಂದರೆ ಪುಸ್ತಕರಹಿತವಾಗಿ ನಾವು ಎಲ್ಲರೂ ಅಧ್ಯಾಪಕರು ಮತ್ತು ವಿದ್ವಾಂಸರು ಮತ್ತು ಅನೇಕ ಮಠಾಧಿಪತಿಗಳು ಬಂದಿರ್ತಾರೆ. ಅವರು ಏನು ಪ್ರಶ್ನೆ ಕೇಳ್ತಾರೆ ಅದಕ್ಕೆ ನಾವು ಪುಸ್ತಕ ಇಲ್ಲದೆ ಉತ್ತರವನ್ನು ಕೊಡೋದೇ ಸುಧಾ ಪರೀಕ್ಷೆ ಅಂತ ನಾವು ಕರಿತೇವೆ. ಆ ಸುಧಾ ಮಂಗಳ ಆದಮೇಲೆ ನಮಗೆ ಹೀಗೆ ಹೊರಗಡೆ ಹೇಗೆ ಕಾಲೇಜ್ಗಳಲ್ಲಿ ಡಿಗ್ರಿ ಅನ್ನೋದು ನಮಗೆ ಬರ್ತದೋ ಅದೇ ರೀತಿಯಾದಂಥ ಸುಧಾ ಮಂಗಳ ಆದಮೇಲೆ ಅದು ಡಿಗ್ರಿ ಅನ್ನೋದು ನಮಗೆ ಬಂದಂತ ಆಗ್ತದೆ. ಆಮೇಲೆ ನಮಗೆ ಸುಧಾ ಪಂಡಿತರು ಅನ್ನೋ ಹೆಸರು ಒಂದು ಬರುತ್ತೆ. ಅದನ್ನ ಇಟ್ಕೊಂಡು ನೀವು ಎಲ್ಲಿ ಬೇಕಾದ್ರೂ ಅದು ಅಪ್ಲೈ ಮಾಡ್ಬೋದು ಅಥವಾ ಪರಿಗಣಿಸ್ತಾರೆ ಎಲ್ಲ? ಸುಧಾ ಪಂಡಿತರು ಅಂತ ಪರಿಗಣಿಸ್ತಾರೆ. ಎಷ್ಟು ಜನ ಇದ್ದಾರೆ ಇಲ್ಲಿ ಟೋಟಲ್? ಇವರು ಬ್ಯಾಚಲ್ಲಿ 11-12 ಜನ ಇದ್ದಾರೆ ಇವರು. ಈಗ ಎಕ್ಸಾಮ್ ಏನು 1 ವರ್ಷ ಓದಬೇಕಾ, ಎಷ್ಟು ವರ್ಷ ಓದಬೇಕು ಸುಧಾ ಪರೀಕ್ಷೆ? ಸುಧಾ ಪರೀಕ್ಷೆಗೆ ಸಾಂಗ್ಗಳು ಪಾಠ ಮಾಡಿದ ನಂತರ ಅವರು ಪರೀಕ್ಷೆಗೆ ರೆಡಿ ಮಾಡಲಿಕ್ಕೆ ಬಿಟ್ಟು ಬಿಡ್ತಾರೆ ಸಾಂಗ್ಗಳು. ನಾವು ಒಂದಿಷ್ಟು ವರ್ಷ ಅಂತ ಟೈಮ್ ಕೊಟ್ಟಿರ್ತಾರೆ, 1 ವರ್ಷನೋ 1.5 ವರ್ಷನೋ ಟೈಮ್ ಕೊಟ್ಟಿರ್ತಾರೆ. ಅಲ್ಲಲ್ಲಿ ನಾವು ಎಲ್ಲ ಏನೇನು ಎಷ್ಟೆಷ್ಟು ಪರೀಕ್ಷೆ ಕೊಡಬೇಕು ಅಂತಂದು ಸ್ವಾಮಿಗಳು ಹೇಳಿರ್ತಾರೆ. ಆ ಪರೀಕ್ಷಾ ವಿಭಾಗವನ್ನು ನಾವು ನೋಡಿಕೊಂಡು ರೆಡಿ ಆಗಿರಬೇಕು. ಇಲ್ಲಿ ಏನು ಸಿಲೆಬಸ್ ಏನಿರ್ತದೆ? ಸುಧಾ ಗ್ರಂಥವೇ ಇರ್ತದೆ. ಸುಧಾ ಗ್ರಂಥ ಅಂದರೆ ಸುಧಾ ಅಂತಂತಂದರೆ ನಾವು ಆಚಾರ್ಯರು ಮೊದಲು ಹೇಳಿದ್ರಲ್ಲ, ಅಲ್ಲಿ ಅಣುಸುಧಾ ಅಂತ ಹೇಳಿದ್ರಲ್ಲ, ಅದನ್ನು ಇಲ್ಲಿ ಆಚಾರ್ಯರು ಅಣುವ್ಯಾಖ್ಯಾನ ಅಂತ ಬರೆದಿದ್ದು. ಆ ವ್ಯಾಖ್ಯಾನಕ್ಕೆ ಜೈತೀರ್ಥರು ಸುಧಾ ಅಂತ ವ್ಯಾಖ್ಯಾನ ಬರೆದು ಅದನ್ನು ನಾವು ಇಲ್ಲಿ ರಾಯರು ಪರಿಮಳ ಎಂಬುವಂತಹ ವ್ಯಾಖ್ಯಾನ ಬರೆದಿದ್ದಾರೆ. ಅನೇಕ ವ್ಯಾಖ್ಯಾನಗಳಿವೆ ಅದಕ್ಕೆ. ನಮ್ಮ ಶ್ರೀಮಠದಿಂದ 25 ಟಿಪ್ಪಣಿಯಿಂದ ಸಮೇತವಾದಂತಹ ಪುಸ್ತಕಗಳನ್ನು ನಮ್ಮ ಶ್ರೀಮಠದಿಂದ ಪ್ರಿಂಟ್ ಮಾಡಿದ್ದಾರೆ. ಅದನ್ನು ಪೂರ್ತಿ ಓದ್ತಾರೆ ಇಲ್ಲಿ? ಪೂರ್ತಿ ಸ್ವಾಮಿಗಳು ಪಾಠ ಮಾಡ್ತಾರೆ. ಪೂರ್ತಿ 25 ಟಿಪ್ಪಣಿನೂ ಸ್ವಾಮಿಗಳು ಪಾಠ ಮಾಡ್ತಾರೆ. ಇಲ್ಲಿನ ಅಧ್ಯಯನದ ಜೊತೆಗೆ ಹೊರಗಿನ ಮಾಸ್ಟರ್ ಡಿಗ್ರಿ ಅಂದರೆ MA BA ಕೂಡ ನಾವು ಮಾಡ್ಕೊಳ್ಬಹುದು. ನಮಗೆ MA BA ಕೂಡ ನಮ್ಮ ಪಾಠಶಾಲೆಯಿಂದನೇ ಕಟ್ಟಿಸ್ತಾರೆ. ಸಂಸ್ಕೃತ ಭಾಷೆಯಲ್ಲಿ ಮಾಡ್ಬೋದು. ಆ ನಂತರ ಅಧ್ಯಾಪಕರಾಗೂ ಸೇರ್ಬೋದು. ಆಮೇಲೆ ಗೌರ್ಮೆಂಟ್ ಅಧ್ಯಾಪಕರಾಗೂ ಸೇರ್ಬೋದು. ಆಮೇಲೆ ನಮಗೆ ಬೇರೆ ಬೇರೆ ಬಹಳ ವಿಷಯ ಆಪ್ಷನ್ ಇರುತ್ತೆ. MA ಆಪ್ಷನ್ನು, ಆಮೇಲೆ MA ಆದಮೇಲೆ BA MA ಆದಮೇಲೆ PhD ಮಾಡ್ಬೋದು, B.Ed ಮಾಡ್ಬೋದು. PhD ಮಾಡಿದವರು ಎಲ್ಲಿ ಹೋಗ್ಬೇಕು? PhD ಮಾಡಿದವರು ಇಲ್ಲೇ ಇದ್ದಾರೆ ಎಷ್ಟೋ ಜನ. ಈಗ ನೀವು ಹಿಂದೆ ಆಚಾರ್ಯ ಮಾತಾಡ್ಸಿರಲ್ಲ, ಆಚಾರ್ಯ PhD ಮಾಡಿದ್ದಾರೆ, ಡಾಕ್ಟರೇಟ್ ಅವರು. ಅವ್ರ ಹೆಸರು ಡಾಕ್ಟರ್ ವೇಣುಗೋಪಾಲ್ ಆಚಾರ್ ಅಂತ ಅವ್ರ ಹೆಸರು. ಇನ್ನೊಬ್ಬರು PhD ಮಾಡಿದ್ದಾರೆ, ಅವರು ದ್ವೈತ ವೇದಾಂತದ ಮೇಲೆ ಮಾಡಿದ್ದಾರೆ. ಇನ್ನೊಬ್ಬರು ಅಲ್ಲಿ ಮಾತಾಡಿದ್ರೆ ಡಾಕ್ಟರ್ ರಮೇಶ್ ಆಚಾರ್ ಅಂತ ಮಾತಾಡಿದ್ರೆ, ಅಲ್ಲಿ ಅವ್ರು ಬರ್ತಾ ಇದ್ದಾರೆ. ಅವ್ರು ಡಾಕ್ಟರ್ ರಮೇಶ್ ಆಚಾರ್ ಅಂತ ಅವರು ನ್ಯಾಯಶಾಸ್ತ್ರದಲ್ಲಿ PhD ಮಾಡಿದ್ದಾರೆ. ಇನ್ನು ಡಾಕ್ಟರ್ ಭಾಸ್ಕರಾಚಾರ್ ಅಂತ ಇನ್ನೊಬ್ರು ಇದ್ದಾರೆ, ಅವರು PhD ಮಾಡಿದ್ದಾರೆ. PhD ಎಲ್ಲಿ ಮಾಡಬೇಕು? ಇಲ್ಲೇ ಇದೆಯಾ ಅದು?
ಇಲ್ಲ ತಿರುಪತಿ ಯೂನಿವರ್ಸಿಟಿಯಲ್ಲಿ ಮಾಡಿದ್ದು. ತಿರುಪತಿ ಯೂನಿವರ್ಸಿಟಿಯಲ್ಲಿ ತಿರುಪತಿ ಯೂನಿವರ್ಸಿಟಿ, ಬೆಂಗಳೂರು ಯೂನಿವರ್ಸಿಟಿ, ನಮ್ಗೆ ಯಾವ ಯೂನಿವರ್ಸಿಟಿ ಬೇಕೋ ಆ ಯೂನಿವರ್ಸಿಟಿಯಲ್ಲಿ ಮಾಡ್ಕೊಳ್ಳೋದು. ಇನ್ನು ಒಳಗಡೆ ಋಗ್ವೇದ ಯಜುರ್ವೇದ ಅಂತ ಕಕ್ಷೆಗಳಿವೆ. ಹೋಗ್ಬರುವ ಇವರಿಗೇನು ಬಿಡುವಿದೆ ಈಗ? ಇವಾಗ ಇಂಟರ್ವೆಲ್ಲು ಒಂದು 15 ನಿಮಿಷ ಸಮಯ ಇರುತ್ತೆ. ಕೈ ಕಾಲಿಗೆ ಅಥವಾ ನೀರು ಕುಡಿಲಿಕ್ಕೆ ಹೋಗಿ ಬರ್ಬೋದು ಈ 15 ನಿಮಿಷದಲ್ಲಿ. ಮತ್ತೆ ಬಂದು ಮತ್ತೆ 3ನೇ ಪೀರಿಯಡ್ ಕಕ್ಷೆಗೆ ಕೂಡಬೇಕು. ಎಷ್ಟು ಪೀರಿಯಡ್ ಇರ್ತದೆ ಸರ್ ಅಡಿಯಲ್ಲಿ ದಿನ? ಪ್ರತಿನಿತ್ಯ 6 ಪೀರಿಯಡ್ ಇರುತ್ತೆ. ಬೆಳಗ್ಗೆ 9ರಿಂದ 12 ಗಂಟೆವರೆಗೂ 3 ಪೀರಿಯಡು, 2ರಿಂದ 5 ಗಂಟೆವರೆಗೂ 3 ಪೀರಿಯಡು. ಬೆಳಗ್ಗೆ ಮಧ್ಯದಲ್ಲಿ 10:50ರಿಂದ 11:05 ಒಂದಿಷ್ಟು ಬಿಡುವು, 15 ನಿಮಿಷ ಬಿಡುವು ಸಿಗುತ್ತೆ. ಮಧ್ಯಾಹ್ನದಲ್ಲೂ ಕೂಡ ಅದೇ ರೀತಿಯಾಗಿ 15 ನಿಮಿಷ ಬಿಡುವು ಇರುತ್ತೆ. ಮಧ್ಯಾಹ್ನದಲ್ಲಿ ರಜೆ ಯಾವಾಗ ಇವರಿಗೆ? ರಜೆ ನಮಗೆ ಅಮಾವಾಸ್ಯೆ ಪಾಡ್ಯ ಅಂತ ರಜೆ ಕೊಡ್ತಾರೆ, ಆಮೇಲೆ ಹುಣ್ಣಿಮೆ ಪಾಡ್ಯ ರಜೆ ಕೊಡ್ತಾರೆ. 15 ದಿನಕ್ಕೆ 2 ದಿನ ರಜೆ ಅಂದ್ರೆ ಚಂದ್ರನ ಚಲನೆ ಆಧಾರಿತ ಆವಾಗ ರಜೆ, ಆಮೇಲೆ ಚಂದ್ರ ಇರ್ಲಾರ್ದಾಗೂ ರಜೆ ನಮಗೆ. ಚಂದ್ರ ಪೂರ್ಣ ಬಂದಾಗ ಅದೇ ಆ ರೀತಿ ಆದಂತ. ಯಾವ ಕ್ಲಾಸ್ ಇದೆ ಸರ್ ಇದೆಲ್ಲ ಆಫೀಸ್ ಇದೆಲ್ಲ. ಮತ್ತೆ 2 ಕ್ಲಾಸ್ ಋಗ್ವೇದ ಅಲ್ಲಿ ಒಳಗಡೆ ಇರೋದು. ಹೋಗೋ ಸರ್ ಅಲ್ಲಿ ಒಳಗಡೆ ಹಿಂಗೆ ಹೋಗೋದಾ? ಬಿಹಾರ್ ಹುಡುಗರು ಇವರು. ಹಾಂ, ಕನ್ನಡ आता है? कहाँ से आए? बिहार बिहार से आए? गया, बिहार गया। इधर आने का उधर पाठशाला नहीं है मगर इधर आए हैं उधर से। इधर बहुत अच्छा लगता है, इधर पढ़ाई भी बहुत अच्छा होता है। और इधर कक्षा में एडमिशन लिए हैं आप? यहाँ यजुर्वेद, यहाँ कक्षा नहीं, यजुर्वेद में क्लास नहीं होता। यजुर्वेद सीखने के लिए इधर आए हैं? हाँ। और कक्षा उधर ही पूर्ण किए हैं आप? हाँ। कैसा है पढ़ाई? बहुत अच्छा चल रहा है। अच्छा है ನೋಡಿ, ಇವರಿಬ್ಬರು ಬಿಹಾರದಿಂದ ಬಂದಂಥ ವಿದ್ಯಾರ್ಥಿಗಳು ಇಲ್ಲಿ ಋಜುರ್ವೇದವನ್ನು ಕಲಿಯಲಿಕ್ಕೆ ಬಂದಿದ್ದಾರೆ. ಸೊ ಹೀಗೆ ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಊರುಗಳಿಂದ ಬಂದಂಥ ಹುಡುಗರು ಜಗ್ಗಿ ಜನ ಇದ್ದಾರೆ ಇಲ್ಲಿ. ಏನಿಲ್ಲ ಅಂದ್ರೆ ಒಂದು 25ರಿಂದ 30 ಜನ ಬಿಹಾರ ಹುಡುಗರು ಇದ್ದಾರೆ. आपका पेरेंट्स क्या कहते हैं? पिंडदान कराते विष्णुपाद. ಇವರು ತಂದೆ ಗಯಾ ವಿಷ್ಣುಪಾದ ಅರ್ಚಕರು. ಇವ್ರ ತಂದೆ ಗಯಾದಲ್ಲಿ ಬೋಧಗಯಾ 15 ನಿಮಿಷ ಬಿಡು ಇರುತ್ತೆ. 15 ನಿಮಿಷ. ಯಾವ ಊರಿನಿಂದು? ಬಾಗಲಕೋಟೆ. ಎಲ್ಲಿ ಬಾಗಲಕೋಟದಲ್ಲಿ? ಕಲ್ಯಾಣವಾಣಿ. ಹೌದಾ? ಯಾವ ಕಕ್ಷೆಯಲ್ಲಿ ಓದ್ತಿದ್ಯಪ್ಪ? ಅಕ್ಷರಾಭ್ಯಾಸ ಒಂದು ಪ್ರಥಮ ಕಕ್ಷೆ. ಹೇಗೆ ಅನ್ಸದ ಇಲ್ಲಿ? ಚಲೋ ಅನ್ಸದ? ಎಲ್ಲ ಬರ್ತದ? ಬರ್ಲಿಕ್ಕೆಲ್ಲ ಬರ್ತದ? ಓಕೆ. ಹಳೆಯ ಗುರುಕುಲ ಪದ್ಧತಿನ ನಮ್ಗೆ ನೆನಪಿಸ್ದಂಗೆ ಆಯ್ತು ಈಗ. ಭಾಳ ಮುಖ್ಯವಾಗಿ ಸಂಸ್ಕಾರವಂತರಾಗಿ ಬೆಳೀತಾರೆ, ಸಮಾಜಕ್ಕೆ ಉತ್ತಮ ಕೊಡುಗೆಯಾಗಿ ಆಸ್ತಿಯಾಗಿ ಬೆಳೀತಾ ಹೋಗ್ತಾರೆ. ಸರ್ ಈಗ ಎಲ್ಲಿ ಹೋಗ್ತಾ ಇದ್ದೇವೆ ನಾವು? ಯಜುರ್ವೇದ ಕಕ್ಷೆ. ಈಗ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಅಂತ 4 ವಿಭಾಗಗಳು. ಆ 4 ವಿಭಾಗಗಳಲ್ಲಿ ಒಂದು ಯಜುರ್ವೇದ ಅಂತ. ಆ ಯಜುರ್ವೇದವನ್ನು ಇಲ್ಲಿ ಅಧ್ಯಯನ ಮಾಡ್ತಾರೆ ಹುಡುಗರು. ಯಜುರ್ವೇದ ಅಧ್ಯಾಪಕರು ಇವರು ಯಜುರ್ವೇದ ಪಾಠವನ್ನು ಮಾಡ್ತಾರೆ. ನಮಸ್ಕಾರ. ನನ್ನ ಹೆಸರು ಲಕ್ಷ್ಮೀನಾರಾಯಣ ಅಂತ ಸರ್. ನಾನು ಕೃಷ್ಣ ಯಜುರ್ವೇದವನ್ನು ಪಾಠ ಮಾಡ್ತಾ ಇದ್ದೇನೆ. ಈ ವೇದದಲ್ಲಿ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಅಂತ 4 ಇದೆ. ಅದರಲ್ಲಿ ಒಂದೊಂದು ವೇದದಲ್ಲೂ ಹಲವಾರು ಶಾಖೆಗಳಿದೆ. ಶಾಖೆ ಅಂದರೆ ಬ್ರಾಂಚಸ್. ಈ ವೇದ ಅದರಲ್ಲಿ ಕೃಷ್ಣ ಯಜುರ್ವೇದ ಅಂತ ಇದೆ. ಆ ಕೃಷ್ಣ ಯಜುರ್ವೇದವನ್ನು ಇಲ್ಲಿ ಪಾಠ ಮಾಡ್ತಾರೆ. ಋಗ್ವೇದದಲ್ಲಿ ಸಾಕಲ ಶಾಖ, ಭಾಟ್ಕಲ ಶಾಖ ಅಂತ 2 ಇದೆ. ಯಜುರ್ವೇದದಲ್ಲಿ ಶುಕ್ಲ ಯಜುರ್ವೇದ, ಕೃಷ್ಣ ಯಜುರ್ವೇದ ಅಂತ 2 ಇದೆ. ಆ ಶುಕ್ಲ ಯಜುರ್ವೇದದಲ್ಲಿ ಖಾನ್ವ ಶಾಖ, ಮಾಧ್ಯಂದಿನಿ ಶಾಖ ಅಂತ 2 ಇದೆ. ಆ ಕೃಷ್ಣ ಯಜುರ್ವೇದದಲ್ಲಿ ತೈತರೀಯ ಶಾಖ, ಮೈತ್ರಾಯಣೀಯ ಶಾಖ ಅಂತ 2 ಇದೆ. ಈ ಶಾಖ ಎಂಬುದೆಲ್ಲ ಅದರ ಬ್ರಾಂಚಸ್ಗಳು, ಆ ವೇದದ ವಿವರಣೆಗಳು. ಸಾಮವೇದದಲ್ಲಿ ಜೈಮಿನಿ ಶಾಖ, ರಾನಾಯಣಿ ಶಾಖ, ಕೌತುಮ ಶಾಖ ಅಂತ ಇದೆ. ಅಥರ್ವವೇದದಲ್ಲಿ ಪಿಪ್ಪಲಿಯ ಶಾಖ ಅಂತ ಇದೆ. ಈಗ ಲಬ್ಧದಲ್ಲಿ ಇಷ್ಟು ಜನ ಅಧ್ಯಯನ ಮಾಡೋರಿದ್ದಾರೆ. ಸುಮಾರು ಒಂದು ಶಾಖೆಯನ್ನು ವೇದ ಅಧ್ಯಯನ ಮಾಡಬೇಕಾದ್ರೆ 10ರಿಂದ 15 ವರ್ಷ ಬೇಕು. ಹೇಗೆ ನೀವು BA, MA, MPhil, PhD ಈ ಥರ ಮಾಡ್ತಿರೋ ಅದರಲ್ಲಿ ಕೂಡ ಇದರಲ್ಲಿ ಕ್ರಮ ಅಂತ, ಘನ ಅಂತ ಅದೆಲ್ಲ ಇದೆ. ಒಂದು ವೇದನ ಪೂರ್ಣ ಅಧ್ಯಯನ ಮಾಡಬೇಕು ಅಂದ್ರೆ ಅದಕ್ಕೆ ಒಂದು 10ರಿಂದ 15 ವರ್ಷ ಬೇಕಾಗ್ತದೆ. 15 ವರ್ಷ ಬೇಕಾಗ್ತದೆ. ಅಂದ್ರೆ 60 ವರ್ಷ ಆಯಿತು. 14-60 ವರ್ಷ. ಅಲ್ಲ, ಎಲ್ಲ ವೇದನ ಒಬ್ಬರೇ ಓದಲಿಕ್ಕೆ ಆಗೋದಿಲ್ಲ. ಅವ್ರವ್ರಿಗೆ ಅಂತ ಸ್ವಶಾಖೆ ಅಂತ ಒಂದು ಇಟ್ಟಿರ್ತಾರೆ. ಹೇಗೆ ಬಂದು ಈಗ ಒಬ್ಬರಿಗೆ ಒಂದು ಗೋತ್ರ ಅಂತ ಹೇಳ್ತಾರೋ ಆ ರೀತಿಯಲ್ಲಿ ಅವರು ಯಜುರ್ವೇದಿಗಳು ಸ್ವಶಾಖೆ ಇದ್ದವರಾಗಿದ್ದರೆ, ಹುಟ್ಟಿದವರು ಅದರಲ್ಲೇ ಯಜುರ್ವೇದಕ್ಕೆ ಸಂಬಂಧಪಟ್ಟವರಿದ್ದರೆ
ಯಜುರ್ವೇದನ್ನು ಮಾತ್ರ ಅಧ್ಯಯನ ಮಾಡ್ತಾರೆ. ಅಧ್ಯಯನ ಮಾಡ್ತಾರೆ. ಮುಖ್ಯ ವಿಷಯ ವೇದದಲ್ಲಿ ಏನು ಅಧ್ಯಾವಸರ ಇದೆಯೋ ಅದನ್ನು ಮಾತ್ರ ತಿಳ್ಕೊಳ್ತಾರಾಗಲಿ, ಆ ಯಜುರ್ವೇದ ಮಾತ್ರ ಅಧ್ಯಯನ ಮಾಡಿರ್ತಾರೆ. ಆ ಪಾಠವನ್ನು ನಾವು ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ತಾ ಇದ್ದೀವಿ. ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ಈಗ ಪ್ರಸ್ತುತ 12 ವಿದ್ಯಾರ್ಥಿ ಇದ್ದಾರೆ. ಈಜೆಗೆಲ್ಲೋ ಅನುಕೂಲ ಆಗಬೇಕಂತಂದು ಒಂದು ರಾಯರ ಬೃಂದಾವನ ಪ್ರತಿಷ್ಠಾಪನೆ ಮಾಡಿ ಇಲ್ಲೇ ಪೂಜೆ ಮಾಡೋದು. ರಾಯರ ಬೃಂದಾವನ ಇದೆ, ಮೇಲೆ ಪ್ರಾಣದೇವರಿದ್ದಾರೆ. ಇಲ್ಲಿ ಏನು ವಿಶೇಷ ಏನಂತಂದರೆ ರಾಯರು ಯಾವಾಗಲೂ ಕೂಡ ಬಲಗಡೆಯಿಂದನೇ ಪ್ರಸಾದ ಕೊಡೋದಿಲ್ಲ. ಈಗ ಹೂ ಇಟ್ಟಿದ್ದಾರೆ, ನೀವು ಸಾಯಂಕಾಲ ಬೇಕಾದರೆ ಒಂದು 6 ಗಂಟೆ 6:30 ಸುಮಾರು ಬನ್ನಿ, ಬಲಗಡೆ ಹೂ ಬಿದ್ದಿರುತ್ತೆ. ಪ್ರತಿನಿತ್ಯವೂ ಹೂ ಇಟ್ಟಾಗ ಬಲಗಡೆ ಪ್ರಸಾದನೇ ಕೊಡೋದು. ಹಾಂ, ಮೇಲೆ ಪ್ರಾಣದೇವರುವಂತಹ ಪ್ರಾಣದೇವರಿಗೆ ನೀವೇನಾದರೂ ಮನಸ್ಸಿನಿಂದ ಭಕ್ತಿಯಿಂದ ಬೇಡಿಕೊಂಡ್ರೆ ಅದು ಕಾರ್ಯ ಸಿದ್ಧಿ ಆಗ್ತದೆ. ಪ್ರಾಣದೇವರು ಬಹಳ ಜಾಗೃತ ಇಲ್ಲಿ. ಹಾಂ, ಕಡಪದಿಂದ ಬಂದವನು, ಆಂಧ್ರ ಪ್ರದೇಶ್ ಕಡಪ. ಆ ಹುಡುಗರು ಏನು ಇದ್ದಾರಲ್ಲ ಅವರಿಗೆ ಇವರು ಸೀನಿಯರ್ ಹುಡುಗರು. ಅಂದರೆ ಇವರು ಬಂದು ಇಷ್ಟು ಭಾಗಗಳನ್ನು ಅಧ್ಯಯನ ಮಾಡಿಬಿಟ್ಟಿದ್ದಾರೆ. ಅವಾಗ ಅವರು ಹೊಸ ಹುಡುಗರು ಅವರು, ಹಾಗಾಗಿ ಅವ್ರಿಗಿಂತ ಇವರು ಸ್ವಲ್ಪ ಅಪ್ಡೇಟ್ ಸೀನಿಯರ್ಸ್. ಇವನು ಪಂಚಮುಖಿ ಗೊತ್ತಲ್ಲ ನಿಮಗೆ? ಪಂಚಮುಖಿ ಅರ್ಚಕರ ಮಗ. ತಮ್ಮ ಹೆಸರು? ಸುಷಮೇಂದ್ರಾಚಾರ್ಯ. ಇಲ್ಲಿ ಇನ್ನೊಂದು ವಿಶೇಷ ಏನಂತಂದರೆ ನಮ್ಮ ಗುರುಗಳಾದಂತಹ ಸುಬುಧೇಂದ್ರ ತೀರ್ಥರ ಪೂರ್ವಾಶ್ರಮದ ಪುತ್ರನೂ ಕೂಡ ಇಲ್ಲೇ ಅಧ್ಯಯನ ಮಾಡ್ತಾನೆ. ಹೌದು, ಇಲ್ಲೇ ಅಧ್ಯಯನ ಮಾಡ್ತಾನೆ. ಈಗಿದ್ದಾರೆ ಅವರಿಲ್ಲ, ಇವಾಗ ಒಂದು ಸ್ವಲ್ಪ ಹೊರಗಡೆ ಹೋಗಿದ್ದಾರೆ. ಎಷ್ಟು ಜನ ಹುಡುಗರಿದ್ದಾರೆ ಟೋಟಲ್? ಇಲ್ಲಿ ಏನಿಲ್ಲ ಅಂತಂದರೆ ಒಂದು ಹತ್ರ 180-200 ಜನ ಹುಡುಗರಿದ್ದಾರೆ. ಪ್ರಥಮ ಕಕ್ಷೆಯಿಂದ ಸುಧಾ ಕಕ್ಷೆಯವರೆಗೂ ಎಲ್ಲರಿಗೂ ಒಂದೇ ರೀತಿ ಊಟ? ಎಲ್ಲರಿಗೂ ಒಂದೇ ರೀತಿ ಊಟ, ಎಲ್ಲರಿಗೂ ಒಂದೇ ಥರ ಬಡಿಸೋದು ಸಿಸ್ಟಮ್. ಡೈಲಿ ಚೇಂಜ್ ಇರ್ತದೆ ಊಟದ ಮೆನುವಲ್ಲಿ ಏನಂತಂದರೆ ಹುಳಿ ಪದಾರ್ಥಗಳಲ್ಲಿ ಹುಳಿಯಲ್ಲಿ ಇವತ್ತು ಒಂದು ಹುಳಿ ಮಾಡಿದ್ರೆ ಮರುದಿನ ಬೇರೆ ಒಂದು ಹುಳಿ ಮಾಡ್ತಾರೆ. ಆ ರೀತಿಯಾದಂತಹ ಪದಾರ್ಥಗಳ ವ್ಯತ್ಯಾಸ ಇರ್ತದೆ. ಮೆನು ಸೇಮ್ ಇರುತ್ತೆ. ಹುಳಿ, ಸಾರು, ಮಜ್ಜಿಗೆ. ವಿಶೇಷ ದಿನಗಳಲ್ಲಿ ಉಳ್ಳಾಗಡ್ಡಿಯನ್ನು ನಿಷಿದ್ಧ ಪದಾರ್ಥಗಳನ್ನ ಇಲ್ಲ. ಆಮೇಲೆ ವಿಶೇಷ ದಿನಗಳಲ್ಲಿ ಪಾಯಸ, ಸ್ವೀಟು. ವಿದ್ಯಾರ್ಥಿಗಳು ಇಂಥ ಸ್ವೀಟ್ ತಿಂದೇ ಇಲ್ಲ ಅಂತಿಲ್ಲ, ಎಲ್ಲ ಸ್ವೀಟ್ಸ್ ಮಾಡಿಸ್ಬಿಟ್ಟಿದ್ದಾರೆ. ಅಷ್ಟು ಸ್ವೀಟು ತಿಂದಿದ್ದಾರೆ, ಎಲ್ಲ ಸ್ವೀಟು ಸಾಕಾಗಿಬಿಟ್ಟಿದ್ದಾರೆ. ಗುರುಗಳು ವಾರದಲ್ಲಿ 1-2 ದಿನ 3 ದಿನ ಹಂಗೆ ಬರ್ತಾನೆ ಇರ್ತಾರೆ. ಅವರಿಗೆ ಬಿಡುವಾದಾಗೆಲ್ಲವೂ ಕೂಡ ಬಂದು ನಮ್ಮ ವಿದ್ಯಾಪೀಠದ ವಾತಾವರಣ ಹೇಗಿದೆ, ಎಲ್ಲ ಹುಡುಗರು ಹೇಗಿದ್ದಾರೆ ಅಂತೆಲ್ಲ ನೋಡಿಕೊಂಡು ಹೋಗ್ತಾರೆ. ಒಂದೊಂದು ಸರಿ ರಾತ್ರಿ ಬರ್ತಾರೆ, ಹುಡುಗರು ಮಲ್ಕೊಂಡಾಗ ಬಂದು ಹುಡುಗರು ಚೆನ್ನಾಗಿ ಬೆಚ್ಚಗೆ ಹೊಚ್ಕೊಂಡು ಮಲ್ಕೊಂಡಿರೋ ಇಲ್ಲ, ಹೆಂಗೆ ಮಲ್ಕೊಂಡಾರ ಎಲ್ಲ ನೋಡಿಕೊಂಡು ಹೋಗ್ತಾ ಇರ್ತಾರೆ ಗುರುಗಳು. ಈಗ ಎಲ್ಲಿ ಹೋಗ್ತಿದ್ದೆ ಸರ್? ಈಗ ವಿದ್ಯಾರ್ಥಿ ನಿಲಯ ಹಾಸ್ಟೆಲ್ಗೆ ಹೋಗ್ತಾ ಇದೆ. ಹಾಂ, ನಮಗೆ ಗುರುಕುಲ ಮುಂದೆ ಗುರುಕುಲ, ಹಿಂದೆ ವಿದ್ಯಾರ್ಥಿ ನಿಲಯ ಅಂದರೆ ಹಾಸ್ಟೆಲ್ನ. ಇವ್ರದ್ದು ಯೂನಿಫಾರ್ಮ್ ಅಂದ್ರೆ ಇದೇನಾ? ಹಾಂ, ಪಂಚೆ ಶಲ್ಯನೇ ಯೂನಿಫಾರ್ಮ್. ಈ ಚಳಿಯಲ್ಲಿ ಹೇಗಿರ್ತಾರೆ ಅವರಷ್ಟು? ಚಳಿಯಲ್ಲಿ ಶಾಲ್ ಹೊದ್ಕೊಳ್ತಾರೆ. ಇದು ವಿದ್ಯಾರ್ಥಿ ನಿಲಯ? ಹಾಂ, ಇದು ವಿದ್ಯಾರ್ಥಿ ನಿಲಯ. ಇದು ಋಗ್ವೇದ ಕಕ್ಷೆ. ಇದು ಇಲ್ಲೂ ಕೂಡ ಅಲ್ಲಿ ನೀವು ಪವಮಾನ ಸೂಕ್ತವನ್ನು ನೋಡಿದ್ರಲ್ಲ, ಆ ಪವಮಾನ ಸೂಕ್ತ ಸಂಹಿತಾ ಅಂತ ಇರುತ್ತೆ, ಸಂಹಿತಾ ಗ್ರಂಥವನ್ನು ಪಾಠ ಮಾಡ್ತಾರೆ ಆಚಾರ್ಯ. ಇದು ಹಾಸ್ಟೆಲ್? ಹೌದು. ಹಾಂ, ಹಾಸ್ಟೆಲ್ ಜೊತೆ ಇದನ್ನು ಒಂದು ಕಕ್ಷೆ. ಕಕ್ಷೆನು ಇವರು ಜೋರಾಗಿ ಹೇಳ್ತಾರೆ, ಆದ್ದರಿಂದ ಅವರು ಇಲ್ಲಿ ಕೂತ್ಕೊಂಡು ಆರಾಮಾಗಿ ಹೇಳ್ಬೋದು ಅಂತ ಇಲ್ಲಿ. ನನ್ನ ಹೆಸರು ಅಗ್ನಿಹೋತ್ರಿ ರಾಘವೇಂದ್ರಾಚಾರ್ಯ ಅಂತ ಹೇಳಿ, ನಾನು ಋಗ್ವೇದ ಪಾಠ ಮಾಡಿದ್ದೇನೆ. ನಮ್ಮಲ್ಲಿ ಒಂದು 20 ಜನ ವಿದ್ಯಾರ್ಥಿಗಳಿದ್ದಾರೆ. ನಿತ್ಯದಲ್ಲಿ ಕೂಡ ಅವರಿಗೆ ಋಗ್ವೇದ ಪಾಠ ಮಾಡ್ತೇನೆ ನಾನು. ಸರ್, ಋಗ್ವೇದ ಅಂದರೆ ಏನು ಸಂಕ್ಷಿಪ್ತವಾಗಿ ಹೇಳ್ತೀರಾ? ವೇದ ಅಂದರೆ ಅಪೌರುಷೇಯವಾದದ್ದು ವೇದ. ಅಂಥದ್ದಲ್ಲಿ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅಂತ ಹೇಳಿ ನಾಲ್ಕು ಪಂಗಡಗಳನ್ನು ಬಿಡಿಸಿದ್ದಾರೆ. ಅದರಲ್ಲಿ ಋಗ್ವೇದ ಮೊದಲಿಗೆ ಋಗ್ವೇದ ಅಂತ ಕರೀತಾರೆ. ಆ ಋಗ್ವೇದದಲ್ಲಿ 8 ಅಷ್ಟಕ ಇರುತ್ತೆ, 10 ಮಂಡಲ ಇರುತ್ತೆ, 64 ಅಧ್ಯಾಯಗಳಿಂದ ಕೂಡಿಕೊಂಡಿರುತ್ತದೆ ಋಗ್ವೇದ. ಆ ಋಗ್ವೇದವನ್ನು ನಿತ್ಯದಲ್ಲಿ ಕೂಡ ಪಾಠವನ್ನು ಮಾಡುತ್ತೇವೆ. ಪಾಠ ಮಾಡಿ ಅವರನ್ನು ಪರೀಕ್ಷೆ ಕೊಡಿಸ್ತೇವೆ. ಇದೆಲ್ಲ ಋಗ್ವೇದ ಅನ್ನೋದೊಂದು ಯಜ್ಞ ಯಾಗಾದಿಗಳ ಸಂಬಂಧಪಟ್ಟಿದ್ದು. ಹಾಗಾಗಿ ನಿತ್ಯದಲ್ಲಿ ಕೂಡ ಪಠನ ಮಾಡಬೇಕು. ಬ್ರಾಹ್ಮಣರಾದವರು ಅವರವರ ಶಾಖವನ್ನು ನಿತ್ಯದಲ್ಲಿ ಕೂಡ ಪಠನ ಮಾಡಬೇಕು. ಋಗ್ವೇದವರು ಋಗ್ವೇದ ಅಧ್ಯಯನ ಮಾಡಬೇಕು, ಯಜುರ್ವೇದವರು ಯಜುರ್ವೇದವನ್ನು ಅಧ್ಯಯನ ಮಾಡಬೇಕು, ಸಾಮವೇದವರು ಸಾಮವೇದವನ್ನು ಅಧ್ಯಯನ ಮಾಡಬೇಕು, ಅಥರ್ವಣದವರು ಅಥರ್ವಣ ವೇದವನ್ನು ಅಧ್ಯಯನ ಮಾಡಿ ಆ ಋಷಿಗಳ ವಂಶದಲ್ಲಿ ಬಂದಿರ್ತಾರೆ. ಹಂಗಾಗಿ ಆ ಋಣವನ್ನು ತೀರಿಸ್ಕೋಬೇಕು. ವೇದ ಓದೋದ್ರಿಂದ ಋಷಿಗಳ ಒಂದು ಋಣವನ್ನು ತೀರಿಸ್ಕೋಬೇಕು ಅಂತ ಶಾಸ್ತ್ರದ ನಿಯಮ. ಸೊ ಇದುವರೆಗೂ ಶ್ರೀ ಗುರು ಸಾರ್ವಭೌಮ ಸಂಸ್ಕೃತ ವಿದ್ಯಾಪೀಠದ ಸಂಪೂರ್ಣ ಮಾಹಿತಿಯನ್ನು ನೀಡಿದಂಥ ಇದೇ ವಿದ್ಯಾಪೀಠದಲ್ಲಿ ವಿದ್ಯಾರ್ಥಿಯಾಗಿರುವಂತಹ ಸೀನಿಯರ್ ವಿದ್ಯಾರ್ಥಿಯಾಗಿರುವಂತಹ ಶ್ರೀ ಪಾಂಡುರಂಗರವರಿಗೆ ನಮ್ಮ ಚಾನಲ್ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್, ಧನ್ಯವಾದಗಳು.